ಪ್ರೀತಿಯ ವಿದ್ಯಾರ್ಥಿಗಳೇ, ಎಲ್ಲರಿಗೂ ಬೆಳಗಿನ ಶುಭೋದಯಗಳು. ವಿದ್ಯಾರ್ಥಿಗಳೇ, ನಮ್ಮ ಭಾರತ ದೇಶ ಅತ್ಯಂತ ಸುಂದರವಾಗಿರ್ತಕ್ಕಂಥ, ಸಂಪದ್ಭರಿತವಾಗಿರ್ತಕ್ಕಂಥ, ಸಂಸ್ಕೃತಿ ಪ್ರಧಾನವಾಗಿರ್ತಕ್ಕಂಥ ದೇಶ ಅನ್ನೋದು ನಮಗೆಲ್ಲರಿಗೂ ಕೂಡ ಗೊತ್ತು. ಈ ನಮ್ಮ ದೇಶ ಪರಂಪರೆಯಲ್ಲಿ ಹಬ್ಬಗಳನ್ನು ಆಚರಿಸ್ಕೊಳ್ತಾ ಬಂದಿದೆ. ಭಾರತ ದೇಶದಲ್ಲಿ ಆಚರಿಸುವಂತಹ ಪ್ರಮುಖ ಹಬ್ಬಗಳು ಯಾವ್ಯಾವು? ಭಾರತ ದೇಶದಲ್ಲಿ ಆಚರಿಸುವಂತಹ, ನಾವು ನಮ್ಮ ಮನೆಯಲ್ಲಿ ಆಚರಿಸುವಂತಹ ಪ್ರಮುಖ ಹಬ್ಬಗಳು ಯಾವ್ಯಾವು? ಒಬ್ಬೊಬ್ಬರು ಅಂತ ಹೇಳಿ. ದಸರಾ ಉತ್ಸವವನ್ನ ಆಚರಿಸ್ತೀವಿ, ದೀಪಾವಳಿಯನ್ನ ಆಚರಿಸ್ತೀವಿ, ಗಣೇಶ ಚತುರ್ಥಿಯನ್ನ ಆಚರಿಸ್ತೀವಿ, ಯುಗಾದಿಯನ್ನ ಆಚರಿಸ್ತೀವಿ, ನಾಗರ ಪಂಚಮಿಯನ್ನ ಆಚರಿಸ್ತೀವಿ, ಸಂಕ್ರಾಂತಿಯನ್ನ ಆಚರಿಸ್ತೀವಿ. ಇಷ್ಟೆಲ್ಲ ಮತ್ತೆ ಅವರ ಇದ್ರೆ ಹೇಳಿ. ನಮ್ಮ ಭಾರತ ದೇಶದಲ್ಲಿ ಆಚರಿಸ್ತಕ್ಕಂಥ ಹಬ್ಬ, ಶಿವರಾತ್ರಿಯನ್ನ ಆಚರಿಸ್ತೀವಿ, ವರಮಹಾಲಕ್ಷ್ಮಿ ವ್ರತ, ಇವು ನಮ್ಮ ಭಾರತ ದೇಶದಲ್ಲಿ ಆಚರಿಸುವಂತಹ ಪ್ರಮುಖ ಹಬ್ಬಗಳು. ಯಾವ್ಯಾವಂದ್ರೆ ದಸರಾ, ದೀಪಾವಳಿ, ಗಣೇಶ ಚತುರ್ಥಿ, ಯುಗಾದಿ, ನಾಗರ ಪಂಚಮಿ, ಸಂಕ್ರಾಂತಿ, ಶಿವರಾತ್ರಿ, ವರಮಹಾಲಕ್ಷ್ಮಿ ಮೊದಲಾದ ಹಬ್ಬಗಳನ್ನ ನಾವು ಆಚರಿಸ್ತೀವಿ ಮಕ್ಕಳೇ. ಈ ಒಂದು ಹಲವಾರು ಹಬ್ಬಗಳಲ್ಲಿ ಗಣೇಶ ಚತುರ್ಥಿಯು ಕೂಡ ಒಂದು. ಗಣೇಶ ಚತುರ್ಥಿಯು ಕೂಡ ಒಂದು. ಈ ಗಣೇಶ ಚತುರ್ಥಿಯನ್ನು ನಾವು ಯಾವಾಗ ಆಚರಿಸ್ತೀವಿ? ಯಾವ ಮಾಸದಲ್ಲಿ ಆಚರಿಸ್ತೀವಿ? ಯಾವುದು? ಶ್ರಾವಣ ಮಾಸ ಆದಮೇಲೆ ಬರುವಂತದ್ದು ಯಾವುದು? ಚೈತ್ರ, ವೈಶಾಖ, ಜ್ಯೇಷ್ಠ, ಆಷಾಢ, ಶ್ರಾವಣ, ಆಮೇಲೆ ಭಾದ್ರಪದ ಮಾಸದಲ್ಲಿ ಗಣೇಶ ಉತ್ಸವವನ್ನ ನಾವು ಆಚರಿಸ್ತೀವಿ. ಅರ್ಥ ಆಯ್ತಲ್ಲ ಮಕ್ಕಳೇ? ನಾವು ಗಣೇಶ ಚತುರ್ಥಿಯನ್ನ ಯಾವ ಮಾಸದಲ್ಲಿ ಆಚರಿಸ್ತೀವಿ? ಭಾದ್ರಪದ ಮಾಸದಲ್ಲಿ ನಾವು ಆಚರಿಸ್ತೀವಿ. ಈ ಗಣೇಶ ಉತ್ಸವವನ್ನ ಯಾರು ಜಾರಿಗೆ ತಂದರು ಹೇಳಮ್ಮ? ಬಾಲ ಗಂಗಾಧರ ತಿಲಕ್. ಯಾವ ರಾಜ್ಯದಲ್ಲಿ ಮೊದಲು ಜಾರಿಗೆ ತಂದ್ರು? ಮಹಾರಾಷ್ಟ್ರದಲ್ಲಿ ಜಾರಿಗೆ ತರ್ತಾರೆ. ನೋಡ್ರಿ, ಸ್ವಾತಂತ್ರ್ಯ ಹೋರಾಟಗಾರರಾಗಿರ್ತಕ್ಕಂಥ ಬಾಲ ಗಂಗಾಧರ ತಿಲಕ್ ಅವರು ಮಹಾರಾಷ್ಟ್ರದಲ್ಲಿ ಮೊಟ್ಟ ಮೊದಲ ಬಾರಿಗೆ ಗಣೇಶ ಉತ್ಸವವನ್ನ ಜಾರಿಗೆ ತರ್ತಾರೆ. ಈ ಗಣೇಶ ಉತ್ಸವವನ್ನ ಜಾರಿಗೆ ತರಲಿಕ್ಕೆ ಕಾರಣ ಏನು? ಯಾಕೆ ಗಣೇಶ ಉತ್ಸವವನ್ನ ಜಾರಿಗೆ ತಂದ್ರು? ಯಾರಾದ್ರೂ ಹೇಳ್ತೀರಾ? ಹೇಳಿ ಸರ್. ಎಲ್ಲ ಒಟ್ಟಿಗೆ ಇರಬೇಕು ಅಂದ್ರೆ ಭಾವೈಕ್ಯತೆಯನ್ನ ಬೆಳೆಸುವ ಸಲುವಾಗಿ ಈ ಗಣೇಶ ಉತ್ಸವವನ್ನ ಜಾರಿಗೆ ತರ್ತಾರೆ. ಅರ್ಥ ಆಯ್ತಾ? ಬಾಲ ಗಂಗಾಧರ ತಿಲಕ್ ಅವರು ಮಹಾರಾಷ್ಟ್ರದಲ್ಲಿ ಗಣೇಶ ಉತ್ಸವವನ್ನ ಯಾಕೆ ಜಾರಿಗೆ ತಂದರಪ್ಪ ಅಂದ್ರೆ ಜನರಲ್ಲಿ ಭಾವೈಕ್ಯತೆಯನ್ನ ಉಂಟು ಮಾಡುವ ಸಲುವಾಗಿ ಗಣೇಶ ಚತುರ್ಥಿಯನ್ನ ಜಾರಿಗೆ ತಂದರು. ಯಾಕಂದ್ರೆ ಬ್ರಿಟಿಷರಿಂದ ಸ್ವಾತಂತ್ರ್ಯವನ್ನ ಪಡಿಬೇಕಪ್ಪ ಅಂದ್ರೆ ನಮ್ಗೆ ಏನ್ ಬೇಕಾಗಿತ್ತು? ಒಗ್ಗಟ್ಟು ಬೇಕಾಗಿತ್ತು. ಆ ಒಗ್ಗಟ್ಟನ್ನ ಮೂಡಿಸುವ ಸಲುವಾಗಿ ಈ ಒಂದು ಗಣೇಶ ಉತ್ಸವವನ್ನ ಜಾರಿಗೆ ತರ್ತಾರೆ. ಆದರೆ ಇಂದು ಗಣೇಶ ಉತ್ಸವವು ಭಾವೈಕ್ಯತೆಯನ್ನ ಉಂಟು ಮಾಡುತ್ತೋ ಅಥವಾ ಭಾವೈಕ್ಯತೆಯನ್ನು ಒಡೆಯುವಂತಹ ಕೆಲಸವನ್ನ ಮಾಡುತ್ತದೆಯೋ? ಭಾವೈಕ್ಯತೆಯನ್ನ ಒಡೆಯುವಂತಹ ಕೆಲಸವನ್ನ ಮಾಡ್ತಾ ಇದೆ. ಅದಕ್ಕಾಗಿಯೇ ಇವತ್ತು ಭಾವೈಕ್ಯತೆ ಉಂಟು ಮಾಡಬೇಕಪ್ಪ ಅಂದ್ರೆ ನಾವೇನಾಗಬೇಕು? ನಾವೆಲ್ಲರೂ ಕೂಡ ಒಗ್ಗಟ್ಟಿನಿಂದ ಬದುಕೋದನ್ನ ಕಲಿಬೇಕು ಅಂತೇಳಿ ಅದಕ್ಕಾಗಿಯೇ ಈ ಗಣೇಶ ಉತ್ಸವವನ್ನ ಜಾರಿಗೆ ತಂದರು ಅಂತ. ಮುಂದುವರೆದ
ಬಗ್ಗೆ ತಿಳ್ಕೊಳ್ಳಿ. ಭಾರತ ದೇಶದಲ್ಲಿ ಸರ್ಕಾರಿ ಕಚೇರಿಗಳಲ್ಲಿ ಮತ್ತು ಶಾಲಾ ಕಾಲೇಜುಗಳಲ್ಲಿ ಸಂಘ ಸಂಸ್ಥೆಗಳಲ್ಲಿ ನಾವು ಯಾವ ಹಬ್ಬಗಳನ್ನು ಆಚರಿಸ್ತೀವಿ? ಪ್ರಮುಖವಾದ ಆಚರಿಸುವ ಹಬ್ಬಗಳು ಯಾವ್ಯಾವು? ಗಣರಾಜ್ಯೋತ್ಸವ ಅನ್ನೋದು ಒಂದು, ಸ್ವಾತಂತ್ರ್ಯ ದಿನಾಚರಣೆ ಅನ್ನೋದು ಎರಡು, ಗಾಂಧಿ ಜಯಂತಿ. ನೋಡ್ರಿ, ಭಾರತ ದೇಶದಲ್ಲಿ ಸರ್ಕಾರಿ ಕಚೇರಿಗಳಲ್ಲಿ, ಶಾಲಾ ಕಾಲೇಜುಗಳಲ್ಲಿ, ಸಂಘ ಸಂಸ್ಥೆಗಳಲ್ಲಿ ಆಚರಿಸುವಂತಹ ಪ್ರಮುಖವಾದ ಹಬ್ಬಗಳು ಯಾವಪ್ಪ ಅಂದ್ರೆ, ಒಂದನೇದು ಸ್ವಾತಂತ್ರ್ಯ ದಿನಾಚರಣೆ, ಮತ್ತೊಂದು ಗಣರಾಜ್ಯೋತ್ಸವ, ಮತ್ತೊಂದು ಗಾಂಧಿ ಜಯಂತಿ. ಈ ಮೂರು ಹಬ್ಬಗಳನ್ನ ಆಚರಿಸ್ತೀವಿ. ಈ ಮೂರು ಹಬ್ಬಗಳಲ್ಲಿ ಒಂದಾಗಿರ್ತಕ್ಕಂಥ ಸ್ವಾತಂತ್ರ್ಯ ದಿನಾಚರಣೆಯನ್ನ ನಾವು ಎಂದು ಆಚರಿಸುತ್ತೇವೆ? ಆಗಸ್ಟ್ 15ರಂದು ನಾವು ಆಚರಿಸ್ತೇವೆ. ಯಾಕೆ ಆಗಸ್ಟ್ 15ರಂದನೇ ಆಚರಿಸಬೇಕು? ಆ ದಿನ ನಮಗೆ ಸ್ವಾತಂತ್ರ್ಯ ದೊರಕಿರ್ತಕ್ಕಂಥ ದಿನ, ಬ್ರಿಟಿಷರಿಂದ ಬಿಡುಗಡೆಯನ್ನ ಹೊಂದಿರುವಂತಹ ದಿನ, ಬ್ರಿಟಿಷರ ದಾಸ್ಯತ್ವದಿಂದ ಸಂಕೋಲೆಯಿಂದ ಬಿಡುಗಡೆ ಹೊಂದಿರತಕ್ಕಂಥ ದಿನವಾದ್ದರಿಂದ ನಾವು ಅಂದು ಏನಾಚರಿಸ್ತೀವಿ? ಸ್ವಾತಂತ್ರ್ಯ ದಿನಾಚರಣೆಯನ್ನ ಆಚರಿಸ್ತೀವಿ. ನೋಡಿ, ಈ ಸ್ವಾತಂತ್ರ್ಯವನ್ನ ತಂದುಕೊಡ್ಲಿಕ್ಕಾಗಿ ಅನೇಕ ಮಹನೀಯರು ಹೋರಾಟವನ್ನ ಮಾಡಿದ್ದಾರೆ. ಅದರಲ್ಲಿ ಯಾರ್ಯಾರು ಪ್ರಮುಖರು ಹೇಳ್ತೀರಾ? ಮಹಾತ್ಮ ಗಾಂಧೀಜಿಯವರು, ಬಾಲ ಗಂಗಾಧರ ತಿಲಕ್ ರವರು, ಸರ್ದಾರ್ ವಲ್ಲಭಾಯ್ ಪಟೇಲ್ ರವರು, ಗೋಪಾಲಕೃಷ್ಣ ಗೋಖಲೆ, ಭಗತ್ ಸಿಂಗ್, ಇವರೆಲ್ಲರ ಒಂದು ತ್ಯಾಗ ಮತ್ತು ಬಲಿದಾನದಿಂದ ನಮ್ಮ ಭಾರತ ದೇಶಕ್ಕೆ ಏನ್ ಸಿಕ್ತು? ಸ್ವಾತಂತ್ರ್ಯ ಸಿಕ್ತು. ನೋಡ್ರಿ, ಭಾರತ ದೇಶ ಇವತ್ತು ಎಷ್ಟು ಒಗ್ಗಟ್ಟು ಇದ್ದು ಸ್ವಾತಂತ್ರ್ಯ ಸಿಕ್ಕಂತ ಸಂದರ್ಭದಲ್ಲಿ. ಆದ್ರೆ ಇಂದು ಏನಾಗಿದೆಯಪ್ಪ ಅಂದ್ರೆ, ಭಾರತೀಯರಲ್ಲಿ ಒಗ್ಗಟ್ಟು ಅನ್ನೋದು ಇಲ್ಲ. ಆ ಒಗ್ಗಟ್ಟನ್ನ ಮೂಡಿಸುವ ಸಲುವಾಗಿನೇ ನಾವು ನಮ್ಮ ದೇಶ ಹೇಗಿದೆ, ನಮ್ಮ ದೇಶದ ಪರಿಸರ ಹೇಗಿದೆ, ನಮ್ಮ ದೇಶದ ಸಂಸ್ಕೃತಿ ಹೇಗಿದೆ, ಆ ಒಂದು ನಮ್ಮ ದೇಶದ ಬಗ್ಗೆ ತಿಳಿದುಕೊಳ್ಳಿಕ್ಕಾಗಿ ನಿಮಗೆ ಒಂದು ಪದ್ಯವನ್ನ ಇಟ್ಟಿದ್ದಾರೆ. ಆ ಪದ್ಯವೇ ಯಾವುದಪ್ಪ ಅಂದ್ರೆ ಭಾರತೀಯತೆ ಅಂತ. ಹಾಗಾಗಿ ಇಂದಿನ ತರಗತಿಯಲ್ಲಿ ನಾವು ತಿಳಿದುಕೊಳ್ಳಬೇಕಾದ ಪದ್ಯ ಯಾವುದು? ಭಾರತೀಯತೆ. ಈ ಪದ್ಯವನ್ನ ಬರೆದಿರ್ತಕ್ಕಂಥವ್ರು ಯಾರಪ್ಪ ಅಂತಂದ್ರೆ ಸ್ವಾಮಿ. ಆ ಪದ್ಯದ ಬಗ್ಗೆ, ಒಂದು ಭಾರತ ದೇಶದ ಬಗ್ಗೆ, ಸಂಸ್ಕೃತಿಯ ಬಗ್ಗೆ, ಪರಂಪರೆಯ ಬಗ್ಗೆ ತಿಳಿಸ್ಕೊಡ್ತಕ್ಕಂಥ ಒಂದು ಗೀತೆ ಇದೆ. ಆ ಗೀತೆಯನ್ನ ತಾವೆಲ್ಲರೂ ಕೂಡ ಆಲಿಸಿ. ಗಿರಿಯ ಮೇಲೆ ಅರುಣ ಧ್ವಜವ ಹಾರಿಸಿ, ಧವಳ ಹಿಮದ ಗಿರಿಯ ಮೇಲೆ ಅರುಣ ಧ್ವಜವ ಹಾರಿಸಿ, ಮುಗಿಲ ಏರಿ ಏರಿ ನಿಂದು ವಿಜಯ ಭೇರಿ ಭಾರಿಸಿ ಭಾರಿಸಿ. ಧವಳ ಹಿಮದ ಗಿರಿಯ ಮೇಲೆ ಅರುಣ ಧ್ವಜವ ಹಾರಿಸಿ, ಮುಗಿಲ ಏರಿ ಏರಿ ನಿಂದು ವಿಜಯ ಭೇರಿ ಭಾರಿಸಿ ಭಾರಿಸಿ. ಸಿಂಧು ಕಣಿವೆಯೊಡಲಿನಿಂದ ವೀರಗಾನ ಮೊಳಗಲಿ, ಧ್ಯೇಯ ರವಿಯ ಕಿರಣ ತರುಣ ಹೃದಯ ಗುಡಿಯ ಬೆಳಗಲಿ, ಎದ್ದು ನಿಲ್ಲು ಭಾರತ ದಿವ್ಯ ಪ್ರಭೆಯ ಬೀರುತ್ತ ಬೀರುತ್ತ. ಎದ್ದು ನಿಲ್ಲು ಭಾರತ ದಿವ್ಯ ಪ್ರಭೆಯ ಬೀರುತ್ತ ಬೀರುತ್ತ. ಧವಳ ಹಿಮದ ಗಿರಿಯ ಮೇಲೆ ಅರುಣ ಧ್ವಜವ ಹಾರಿಸಿ, ಮುಗಿಲ ಏರಿ ಏರಿ ನಿಂದು ವಿಜಯ ಭೇರಿ ಭಾರಿಸಿ ಭಾರಿಸಿ. ಮನವ ಹಸಿರುಗೊಳಿಸುತ್ತಿಹಳು ಭಾವಗಂಗೆ ಅನುದಿನ, ಇಳೆಯ ಕೊಳೆಯ ತೊಳೆಯುತ್ತಿಹಳು ತಾಯಿ ತುಂಗೆ ಕ್ಷಣ ಕ್ಷಣ. ನಲವಿದೆಮ್ಮ
ಭಾರತೀ ಧವಳ ಹಿಮದ ಗಿರಿಯ ಮೇಲೆ ಅರುಣ ಧ್ವಜವ ಹಾರಿಸಿ ಮುಗಿಲ ಏರಿ ಏರಿ ನಿಂದು ವಿಜಯ ಭೇರಿ ಭಾರಿಸಿ ಭಾರಿಸಿ ಧವಳ ಹಿಮದ ಗಿರಿಯ ಮೇಲೆ ಅರುಣ ಧ್ವಜವ ಹಾರಿಸಿ ಮುಗಿಲ ಏರಿ ಏರಿ ನಿಂದು ವಿಜಯ ಭೇರಿ ಭಾರಿಸಿ 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 ಭಾರಿಸಿ. ವಿದ್ಯಾರ್ಥಿಗಳೇ, ಈ ಹಾಡನ್ನ ಕೇಳಿದ್ರಲ್ಲ, ಈ ಹಾಡಿನ ಸಂದೇಶ ಏನು? ಈ ಹಾಡಿನ ಸಂದೇಶ ಏನು? ಈ ಹಾಡು ಏನ್ ತಿಳಿಸ್ಕೊಡ್ತು? ಭಾವೈಕ್ಯತೆಯನ್ನ ಮೂಡಿಸ್ತಕ್ಕಂಥದ್ದು. ಮತ್ತೆ ಯಾರನ್ನ ಹೊಗಳಿತೆ ಇಲ್ಲಿ ಈ ಕವನ? ಭಾರತಾಂಬೆಯನ್ನ ಕುರಿತಾಗಿರ್ತಕ್ಕಂಥದ್ದು. ಭಾರತೀಯ ಪರಂಪರೆ, ಸಂಸ್ಕೃತಿ, ಭಾರತದ ಒಂದು ಪರಿಸರ, ಇದೆಲ್ಲವನ್ನ ಕುರಿತು ಈ ಒಂದು ಪ್ರಸ್ತುತವಾಗಿರ್ತಕ್ಕಂಥ ಹಾಡು ನಮಗೆ ತಿಳಿಸಿ ಕೊಡುತ್ತೆ. ಹಾಗಾದ್ರೆ ನಾವು ಏನ್ ಮಾಡಬೇಕು? ಭಾರತೀಯರಾಗಿರ್ತಕ್ಕಂಥ ನಾವು ನಮ್ಮ ದೇಶದ ಬಗ್ಗೆ, ನಮ್ಮ ನೆಲದ ಬಗ್ಗೆ, ನಮ್ಮ ಜಲದ ಬಗ್ಗೆ, ನಮ್ಮ ಸಂಸ್ಕೃತಿಯ ಬಗ್ಗೆ ನಾವೇನ್ ಮಾಡಬೇಕು? ಅಭಿಮಾನವನ್ನ ಬೆಳೆಸಬೇಕು. ನಾವೆಲ್ಲರೂ ಭಾರತೀಯರು ಅನ್ನುವಂತಹ ಮನೋಭಾವವನ್ನ ಸಾರುವಂತಹ ಪದ್ಯವೇ ಯಾವುದಪ್ಪ ಅಂತಂದ್ರೆ ಭಾರತೀಯತೆ. ಈ ಒಂದು ಪದ್ಯವನ್ನ ಬರೆದಿರ್ತಕ್ಕಂಥ ಕವಿ ಯಾರಪ್ಪ ಅಂತಂದ್ರೆ ನರಸಿಂಹ ಸ್ವಾಮಿ. ಕೇಳಿದಿರಲ್ಲ ಹೆಸರು? ಕನ್ನಡ ಸಾಹಿತ್ಯದಲ್ಲಿ ಇವತ್ತು ಪ್ರೇಮ ಕವಿ ಎಂದೇ ಹೆಸರುವಾಸಿಯಾಗಿರ್ತಕ್ಕಂಥವರು ಯಾರಪ್ಪ ಅಂತಂದ್ರೆ ನರಸಿಂಹ ಸ್ವಾಮಿ. ಕೆ.ಎಸ್. ನರಸಿಂಹಸ್ವಾಮಿ ಅವರ ಪೂರ್ಣವಾದ ಹೆಸರು ಏನಪ್ಪಾ ಅಂತಂದ್ರೆ ಕಿಕ್ಕೇರಿ ಸುಬ್ಬರಾಯ ನರಸಿಂಹ ಸ್ವಾಮಿ ಅಂತ ಹೇಳಿ ಕರಿತೀವಿ. ಅರ್ಥ ಆಯ್ತಾ? ಈಗ ಅವರ ಪರಿಚಯವನ್ನ ನೋಡ್ತಾ ಹೋಗೋಣ. ನೋಡಿ, ಟೆಕ್ಸ್ಟ್ ಬುಕ್ ತೆಗಿರಿ, ಪುಟ ಸಂಖ್ಯೆ 56. ಆಧುನಿಕ ಕಾವ್ಯ ಸಂದರ್ಭದ ಪ್ರಮುಖ ಕವಿಗಳಲ್ಲಿ ಒಬ್ಬರಾದ ಕೆ.ಎಸ್. ನರಸಿಂಹಸ್ವಾಮಿ ಅವರು 26/1/1915 ಮಂಡ್ಯ ಜಿಲ್ಲೆಯ ಕೃಷ್ಣರಾಜಪೇಟೆ ತಾಲೂಕಿನ ಕಿಕ್ಕೇರಿಯಲ್ಲಿ ಜನಿಸಿದರು. ಇವರ ಮೊದಲ ಕವನ ಸಂಕಲನ ಮೈಸೂರು ಮಲ್ಲಿಗೆ 1943 ಪ್ರಕಟವಾಯಿತು. ಇವರು ಶಿಲಾಲತೆ, ಐರಾವತ, ನವಪಲ್ಲವ, ಇರುವಂತಿಗೆ, ದೀಪದ ಮಲ್ಲಿ, ಮನೆಯಿಂದ ಮನೆಗೆ, ತೆರೆದ ಬಾಗಿಲು ಮೊದಲಾದ ಕವನ ಸಂಕಲನಗಳನ್ನು ರಚಿಸಿದ್ದಾರೆ. 1977 ಇವರ ತೆರೆದ ಬಾಗಿಲು ಎಂಬ ಕವನ ಸಂಗ್ರಹಕ್ಕೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಲಭಿಸಿದೆ. 1990 ಮೈಸೂರಿನಲ್ಲಿ ನಡೆದ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದರು. ಇವರ ದುಂಡು ಮಲ್ಲಿಗೆ ಕವನ ಸಂಕಲನಕ್ಕೆ ಕರ್ನಾಟಕ ಸರ್ಕಾರದ ಪ್ರತಿಷ್ಠಿತ ಪಂಪ ಪ್ರಶಸ್ತಿ ಲಭಿಸಿದೆ. ಇವರನ್ನು ಕನ್ನಡ ಸಾಹಿತ್ಯ ಕ್ಷೇತ್ರದಲ್ಲಿ ಪ್ರೇಮ ಕವಿ ಎಂದೇ ಗುರುತಿಸಿದೆ. 2004 ದೈವಾಧೀನರಾದರು. ಪ್ರಸ್ತುತ ಭಾರತೀಯತೆ ಕವನವನ್ನು ಕೆ.ಎಸ್. ನರಸಿಂಹಸ್ವಾಮಿ ಅವರ ನವಪಲ್ಲವ ಕವನ ಸಂಕಲನದಿಂದ ಆರಿಸಿಕೊಂಡಿದೆ. ಓಕೆ, ಭಾರತೀಯತೆ ಪದ್ಯವನ್ನ ಬರೆದ ಕವಿ ಯಾರು? ಕೆ.ಎಸ್. ನರಸಿಂಹಸ್ವಾಮಿ. ಕೆ.ಎಸ್. ನರಸಿಂಹಸ್ವಾಮಿ ಅವರ ಪೂರ್ಣವಾದ ಹೆಸರೇನು? ಕಿಕ್ಕೇರಿ ಸುಬ್ಬರಾಯ ನರಸಿಂಹ. ಇವರು ಆಧುನಿಕ ಕಾವ್ಯ ಸಂದರ್ಭದ ಪ್ರಮುಖ ಕವಿಗಳಲ್ಲಿ ಒಬ್ಬರು. ನಾನು ಹೇಳಿದ್ದೀನಿ, ಕನ್ನಡ ಸಾಹಿತ್ಯವನ್ನು ಅಧ್ಯಯನದ ದೃಷ್ಟಿಯಿಂದ ಎಷ್ಟು ಭಾಗಗಳನ್ನಾಗಿ ವಿಭಾಗ ಮಾಡಿದ್ದೀವಿ? 4 ಭಾಗಗಳನ್ನಾಗಿ ವಿಭಾಗ ಮಾಡಿದ್ದೀವಿ. ಯಾವ್ಯಾವ ಹೇಳ್ತೀರಾ? ಹೇಳಿ. ಕನ್ನಡ ಸಾಹಿತ್ಯವನ್ನ ಅಧ್ಯಯನದ ದೃಷ್ಟಿಯಿಂದ 4 ಭಾಗಗಳನ್ನಾಗಿ ಮಾಡಿದ್ದೇವೆ. ಹಳಗನ್ನಡ 1, ಹೊಸಗನ್ನಡ 2, ಮಧ್ಯಗನ್ನಡ ಅಥವಾ ನಡುಗನ್ನಡ ಅನ್ನೋದು 3, ಇನ್ನೊಂದು ಪೂರ್ವದ ಹಳಗನ್ನಡ.
ಓಕೆ, ಅರ್ಥ ಆಯ್ತಾ? ಕನ್ನಡ ಸಾಹಿತ್ಯವನ್ನು ಅಧ್ಯಯನದ ದೃಷ್ಟಿಯಿಂದ ನಾವು ಎಷ್ಟು ಭಾಗ ವಿಂಗಡಣೆ ಮಾಡಿದೀವಿ? 4 ಭಾಗ. ಒಂದನೇದು ಪೂರ್ವದ ಹಳಗನ್ನಡ, ಎರಡನೇದು ಹಳಗನ್ನಡ, ಮೂರನೇದು ನಡುಗನ್ನಡ, ನಾಲ್ಕನೇದು ಹೊಸಗನ್ನಡ. ಹಾಗಾದ್ರೆ ಹೊಸಗನ್ನಡದಲ್ಲಿನೇ ಬೆಳೆದು ಬಂದಂತಹ ಮತ್ತೊಂದು ಸಾಹಿತ್ಯ ಪ್ರಕಾರ ಯಾವುದಪ್ಪ ಅಂದ್ರೆ ಆಧುನಿಕ ಕನ್ನಡ ಸಾಹಿತ್ಯ. ಅರ್ಥ ಆಯ್ತಾ? ಹೊಸಗನ್ನಡದಲ್ಲಿ ಬೆಳೆದು ಬಂದಂತಹ ಮತ್ತೊಂದು ಹೊಸ ಸಾಹಿತ್ಯ ಪ್ರಕಾರ ಯಾವುದು? ಆಧುನಿಕ ಕನ್ನಡ ಸಾಹಿತ್ಯ. ಈ ಆಧುನಿಕ ಕನ್ನಡ ಸಾಹಿತ್ಯದಲ್ಲಿ 4 ಮಜಲುಗಳನ್ನ ನೋಡುತ್ತೇವೆ. ಮಜಲುಗಳು ಅಂದ್ರೆ ಹಂತಗಳು ಅಥವಾ ಪಂಥಗಳು ಅಂತ ಹೇಳಿ ಕರಿತೀವಿ. ಆ ಆಧುನಿಕ ಕನ್ನಡ ಸಾಹಿತ್ಯದ 4 ಪಂಥಗಳು ಯಾವ್ಯಾವು ಅಂತ ಹೇಳಿದ್ರೆ ಈಗ ಹೇಳಿದೆ. ನವೋದಯ, ಹಾ. ನವ್ಯ, ಹಾ. ಪ್ರಗತಿಶೀಲ, ಪ್ರಗತಿಶೀಲ, ಬಂಡಾಯ, ದಲಿತ ಮತ್ತು ಬಂಡಾಯ. ಆಧುನಿಕ ಕನ್ನಡ ಸಾಹಿತ್ಯದ 4 ಪಂಥಗಳು ಯಾವ್ಯಾವ ಅಂತ ಗೊತ್ತಿದೆಯಲ್ಲ? ಒಂದನೇದು ನವೋದಯ, ಎರಡನೇದು ನವ್ಯ, ಮೂರನೇದು ಪ್ರಗತಿಶೀಲ, ನಾಲ್ಕನೇದು ದಲಿತ ಮತ್ತು ಬಂಡಾಯ. ಹಾಗಾದ್ರೆ ಕೆ.ಎಸ್. ನರಸಿಂಹಸ್ವಾಮಿ ಯಾವ ಕಾಲದ ಕವಿ ಅಂತ ಹೇಳ್ತೀರಿ ನೀವು? ನವೋದಯ ಕಾಲದ ಕವಿ. ಅಂದ್ರೆ ಆಧುನಿಕ ಕನ್ನಡದ ಪ್ರಮುಖ ಕವಿಗಳಲ್ಲಿ ಕೆ.ಎಸ್. ನರಸಿಂಹಸ್ವಾಮಿಯು ಒಬ್ಬರು. ಹಾಗಾದ್ರೆ ಇವರು ಜನಿಸಿರ್ತಕ್ಕಂಥ ಜನ್ಮ ವರ್ಷ ಎಷ್ಟು? 26/1/1915. ನೋಡ್ರಿ, 26 ಇತಿಹಾಸದಲ್ಲಿ ಅತ್ಯಂತ ಮಹತ್ವದ ದಿನ ಯಾವುದು? ಗಣರಾಜ್ಯೋತ್ಸವದ ಶುಭ ದಿನದಂದು ಜನಿಸಿರ್ತಕ್ಕಂಥ ವ್ಯಕ್ತಿ. 1ನೇ ತಿಂಗಳು ಹೊಸ ವರ್ಷ, ಗ್ರೆಗೋರಿಯನ್ ಕ್ಯಾಲೆಂಡರ್ ಪ್ರಕಾರ ಹೊಸ ವರ್ಷದ ದಿನದಂದು. ಆಮೇಲೆ ಕನ್ನಡ ಸಾಹಿತ್ಯ ಪರಿಷತ್ ಸ್ಥಾಪನೆಯಾಗಿರ್ತಕ್ಕಂಥ ವರ್ಷ. ನೋಡ್ರಿ, 3 ದಿನಗಳು ಕೂಡ ಏನಾಗಿದ್ದಾವೆ? ವಿಶೇಷತೆಯನ್ನ ಪಡ್ಕೊಂಡಿದೆ. ತಿಂಗಳು ವಿಶೇಷತೆಯನ್ನ ಪಡ್ಕೊಂಡಿದೆ, ಇಸ್ವಿನ ವಿಶೇಷತೆಯನ್ನ ಪಡ್ಕೊಂಡಿದೆ, ದಿನದ ಕೂಡ ವಿಶೇಷತೆ ಪಡ್ಕೊಂಡಿದೆ. ಇದು ಇಲ್ಲಿ ಬರ್ಲಿ. ಹಾಗಾದ್ರೆ 1915ರಲ್ಲಿ ಜನಿಸ್ತಾರೆ. ಹಾಗಾದ್ರೆ ಇವರು ಜನಿಸಿದ ಜನ್ಮಸ್ಥಳ ಯಾವುದು? ಮಂಡ್ಯ ಜಿಲ್ಲೆಯ ಕೃಷ್ಣರಾಜಪೇಟೆ ತಾಲೂಕಿನ ಸ್ಥಳ. ಮಂಡ್ಯ ಜಿಲ್ಲೆ ಕೃಷ್ಣರಾಜಪೇಟೆ. ಇದನ್ನು ಶಾರ್ಟ್ ಆಗಿ ಏನಂತ ಕರೀತಾರಪ್ಪ ಅಂದ್ರೆ KR ಪೇಟೆ ಅಂತ ಕೂಡ ಕರೀತಾರೆ. KR ಪೇಟೆ. ಕೆ ಅಂದ್ರೆ ಕೃಷ್ಣ, ಆರ್ ಅಂದ್ರೆ ರಾಜ. ಕೃಷ್ಣರಾಜಪೇಟೆ ಮಂಡ್ಯ ಜಿಲ್ಲೆಯ ಕೃಷ್ಣರಾಜಪೇಟೆ ತಾಲೂಕಿನ ಕಿಕ್ಕೇರಿ ಅನ್ನುವಂತಹ ಗ್ರಾಮದಲ್ಲಿ ಜನಿಸ್ತಾರೆ. ಕೆ.ಎಸ್. ನರಸಿಂಹಸ್ವಾಮಿ ಅವರು ಜನಿಸಿದ ಜನ್ಮಸ್ಥಳ ಯಾವುದು? ಮಂಡ್ಯ ಜಿಲ್ಲೆ. ಮಂಡ್ಯ ಅಂದ್ರೆ ನಿಮಗೆ ಗೊತ್ತಿದೆ, ಅಲ್ಲಿಗೆ ಪ್ರಮುಖವಾಗಿ ಬೆಳೆ ಯಾವ ಬೆಳೀತಾರೆ? ಕಬ್ಬನ್ನ ಹೆಚ್ಚಾಗಿ ಬೆಳೀತಾರೆ. ಸಕ್ಕರೆ ಮತ್ತು ಬೆಲ್ಲಕ್ಕೆ ಹೆಸರುವಾಸಿಯಾಗಿರ್ತಕ್ಕಂಥದ್ದು ಯಾವುದಪ್ಪ ಅಂದ್ರೆ ಮಂಡ್ಯ. ಮತ್ತೆ ನೋಡಬಹುದು ಮಂಡ್ಯದಲ್ಲಿ KRS ಡ್ಯಾಮ್, ಕೃಷ್ಣರಾಜಸಾಗರ ಅಣೆಕಟ್ಟನ್ನ ನೋಡಬಹುದು. ಗೊತ್ತಾಯ್ತಾ? ಓಕೆ. ಅದೇ ರೀತಿ ಚಲನಚಿತ್ರ ನಟ ಅಂಬರೀಷ್ ಅಂತಕ್ಕಂಥದ್ದು ಕೂಡ ಮಂಡ್ಯ ಜಿಲ್ಲೆಯವರೇ ಅಂತ ತಿಳ್ಕೊಬಹುದು. ಮಂಡ್ಯ ಜಿಲ್ಲೆಯ ಕೃಷ್ಣರಾಜಪೇಟೆ ತಾಲೂಕಿನ ಕಿಕ್ಕೇರಿ ಅನ್ನುವಂತಹ ಗ್ರಾಮದಲ್ಲಿ ಜನಿಸ್ತಾರೆ. ಇವರು ಪದವಿ BA ಪದವಿಯನ್ನ ಬೆಂಗಳೂರಿನ ಸೆಂಟ್ರಲ್ ಕಾಲೇಜಿನಿಂದ ಪಡೆದುಕೊಂಡರು. ಮೈಸೂರು ಮತ್ತು ಬೆಂಗಳೂರುಗಳಲ್ಲಿ ಶಿಕ್ಷಣವನ್ನ ಪೂರೈಸಿಕೊಂಡ್ಬಿಟ್ಟು ಬೆಂಗಳೂರಿನ ಸೆಂಟ್ರಲ್ ಕಾಲೇಜಿನಲ್ಲಿ ಏನನ್ನ ಪಡ್ಕೊಳ್ತಾರೆ? BA ಪದವಿಯನ್ನ ಪಡೆದುಕೊಳ್ತಾರೆ. ಶಿಕ್ಷಣ BA ಪದವಿಯನ್ನ ಪಡೆದುಕೊಳ್ತಾರೆ. ಅವ್ರು ಪಡ್ಕೊಂಡ್ಬಿಟ್ಟು ನಗರಸಭೆಯಲ್ಲಿ ಗುಮಾಸ್ತರಾಗಿ ಕೆಲಸವನ್ನ ನಿರ್ವಹಿಸ್ತಾರೆ. ಗುಮಾಸ್ತರು ಅಂದ್ರೆ ಗೊತ್ತಿದೆಯಲ್ಲ, ಲೆಕ್ಕ ಪತ್ರಗಳನ್ನ ಬರೆಯುವಂತಹ ವ್ಯಕ್ತಿಯನ್ನು ನಾವೆಂತ ಕರಿತೀವಿ? ಗುಮಾಸ್ತರು, ಕರಣಿಕರು, ಕ್ಲರ್ಕ್ ಅಂತ ಹೇಳಿ ಕರಿತೀವಿ. ಹಾಗಾದ್ರೆ ಮಾಡ್ತಾ ಇರ್ತಕ್ಕಂಥ ವೃತ್ತಿ ಯಾವುದು? ಕರಣಿಕರಾಗಿ ಮತ್ತು ಸೂಪರಿಂಟೆಂಡೆಂಟ್
ಸೂಪರಿಂಟೆಂಡೆಂಟ್ ಆಗಿ ಕೂಡ ಸೇವೆಯನ್ನ ಸಲ್ಲಿಸ್ತಾರೆ. ಗೃಹ ಮಂಡಳಿಯಲ್ಲಿ ಸೂಪರಿಂಟೆಂಡೆಂಟ್ ಆಗಿಯೂ ಕೂಡ ಸೇವೆಯನ್ನ ಸಲ್ಲಿಸಿ ನಿವೃತ್ತಿಯನ್ನ ಹೊಂದ್ತಾರೆ. ಹಾಗಾದ್ರೆ ಇವರು ಬರೆದಿರುವಂತಹ ಕೃತಿಗಳು ಯಾವುವು? ಇವ್ರದ್ದು ಮೊದಲ ಕವನ ಸಂಕಲನ ಯಾವುದು? ಮೈಸೂರು ಮಲ್ಲಿಗೆ. ನಾಳೆ ಒಂದು ಮಾರ್ಕ್ಸ್ ಕೇಳಬಹುದು. ಕೆ.ಎಸ್. ನರಸಿಂಹಸ್ವಾಮಿ ಅವರು ಬರೆದ ಪ್ರಥಮ ಕವನ ಸಂಕಲನ ಯಾವುದು ಅಂತಂದ್ರೆ ಮೈಸೂರು ಮಲ್ಲಿಗೆ. ಅದ್ಭುತವಾಗಿರ್ತಕ್ಕಂಥ ಒಂದು ಪ್ರಸಿದ್ಧವಾಗಿರ್ತಕ್ಕಂಥ ಕವನ ಸಂಕಲನ ಅಂತ ಹೇಳಿ. ಒಳ್ಳೆಯ ಹಾಡುಗಳು ಇದಾವೆ, ಪ್ರಣಯ ಗೀತೆಗಳು ಅದರಲ್ಲಿ ಹೆಚ್ಚಾಗಿ ಇದಾವೆ. ಅದರಲ್ಲಿ ಬರ್ತದೆ, ದೀಪವು ನಿನ್ನದೇ ಗಾಳಿಯು ನಿನ್ನದೇ ಆರದಿರಲಿ ಬೆಳಕು ಕಡಲು ನಿನ್ನದೇ ಹಡಗು ನಿನ್ನದೇ ಮುಳುಗದಿರಲಿ ಬದುಕು ಅಂತ ಹೇಳಿ ಇಂಥ ಪ್ರಸಿದ್ಧವಾಗಿರ್ತಕ್ಕಂಥ ಹಾಡುಗಳು ಆ ಒಂದು ಕವನ ಸಂಕಲನದಲ್ಲಿ ಇವೆ. ಇದು ಕ್ಯಾಸೆಟ್ ಕೂಡ ಆಗಿದೆ, ಗೊತ್ತಾಯ್ತಾ? ಇವರ ಪ್ರಥಮ ಕವನ ಸಂಕಲನ ಯಾವುದು? ಮೈಸೂರು ಮಲ್ಲಿಗೆ. ಹಾಗಾದ್ರೆ ಇವರು ಬರೆದಿರ್ತಕ್ಕಂಥ ಕವನ ಸಂಕಲನಗಳು ಯಾವ್ಯಾವ ನೋಡೋಣ. ಒಂದೇದು ಶಿಲಾಲತೆ, ನೆಕ್ಸ್ಟ್ ಐರಾವತ, ನೆಕ್ಸ್ಟ್ ನವಪಲ್ಲವ, ಇರುವಂತಿಗೆ, ದೀಪದ ಮಲ್ಲಿ, ಮನೆಯಿಂದ ಮನೆಗೆ, ತೆರೆದ ಬಾಗಿಲು. ಇವು ಅವರು ಬರೆದಿರ್ತಕ್ಕಂಥ ಪ್ರಮುಖ ಕವನ ಸಂಕಲನ. ಕೆ.ಎಸ್. ನರಸಿಂಹಸ್ವಾಮಿ ಅವರು ಬರೆದಿರುವ ಕವನ ಸಂಕಲನಗಳು ಯಾವಪ್ಪ ಅಂದ್ರೆ ಶಿಲಾಲತೆ, ಐರಾವತ, ನವಪಲ್ಲವ, ಇರುವಂತಿಗೆ, ದೀಪದ ಮಲ್ಲಿ, ಮನೆಯಿಂದ ಮನೆಗೆ, ತೆರೆದ ಬಾಗಿಲು, ದುಂಡು ಮಲ್ಲಿಗೆ. ಇವು ಅವರು ಬರೆದಿರ್ತಕ್ಕಂಥ ಪ್ರಮುಖವಾದ ಕವನ ಸಂಕಲನಗಳು. ಹಾಗಾದ್ರೆ ಇವರಿಗೆ ಸಂದ ಪ್ರಶಸ್ತಿಗಳು ಯಾವ್ಯಾವು ನೋಡ್ತಾ ಹೋಗೋಣ. ಯಾವ್ಯಾವು? ಒಂದೇದು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ. ಯಾವ ಕೃತಿಗೆ? ತೆರೆದ ಬಾಗಿಲು ಅನ್ನುವಂತಹ ಕವನ ಸಂಕಲನಕ್ಕೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಂದಿದೆ. ದುಂಡು ಮಲ್ಲಿಗೆ ಅನ್ನುವಂತಹ ಕವನ ಸಂಕಲನಕ್ಕೆ ಯಾವ ಪ್ರಶಸ್ತಿ ಲಭಿಸಿದೆ? ಪಂಪ ಪ್ರಶಸ್ತಿ. ಎರಡನೇ ಇವರಿಗೆ ಬಂದಿರತಕ್ಕಂಥದ್ದು ಪಂಪ ಪ್ರಶಸ್ತಿ ಅನ್ನೋದು ಲಭಿಸಿದೆ. ಹಾಗಾದ್ರೆ ಇವರಿಗೆ ಕನ್ನಡ ಸಾಹಿತ್ಯದಲ್ಲಿ ಏನಂತ ಕರೀತಾ ಇದ್ರು? ಪ್ರೇಮ ಕವಿ. ಇವರಿಗಿದ್ದಂತಹ ಬಿರುದು ಯಾವುದಪ್ಪ ಅಂದ್ರೆ ಪ್ರೇಮ ಕವಿ ಅಂತ ಹೇಳಿ ಕರೀತಾ ಇದ್ರು. ಪ್ರಸ್ತುತವಾಗಿರ್ತಕ್ಕಂಥ ಪದ್ಯವನ್ನ ಯಾವ ಕವನ ಸಂಕಲನದಿಂದ ಆರಿಸಿಕೊಳ್ಳಲಾಗಿದೆ? ನವಪಲ್ಲವ ಅನ್ನುವಂತಹ ಕವನ ಸಂಕಲನದಿಂದ ಆಯ್ದುಕೊಳ್ಳಲಾಗಿದೆ. ಇಷ್ಟು ಇವರ ಒಂದು ಸಂಕ್ಷಿಪ್ತ ಪರಿಚಯ. ಒಂದ್ಸಲ ನೋಡ್ಕೊಂಡು ಬಂದ್ಬಿಡೋಣ. ಭಾರತೀಯತೆ ಪದ್ಯವನ್ನ ಬರೆದ ಕವಿ ಯಾರು? ಕೆ.ಎಸ್. ನರಸಿಂಹಸ್ವಾಮಿ ಅವರ ಪೂರ್ಣವಾದ ಹೆಸರೇನು? ಇವರು ಎಷ್ಟರಲ್ಲಿ ಜನಿಸಿದರು? ಇವರ ಜನಿಸಿದ ಜನ್ಮಸ್ಥಳ ಯಾವುದು? ಇವರು ಎಲ್ಲಿಯವರೆಗೆ ಶಿಕ್ಷಣವನ್ನ ಪಡ್ಕೊಂಡಿದ್ರು? ಇವರು ಮಾಡ್ತಾ ಇರ್ತಕ್ಕಂಥ ವೃತ್ತಿ ಮತ್ತು ಸೂಪರಿಂಟೆಂಡೆಂಟ್. ಇವರ ಬರೆದಿರುವಂತಹ ಪ್ರಥಮ ಕವನ ಸಂಕಲನ ಇವರು ಬರೆದಿರುವಂತಹ ಕೃತಿಗಳು ಯಾವ್ಯಾವು? ಇವರಿಗೆ ಸಂದ ಪ್ರಶಸ್ತಿಗಳು ಯಾವ್ಯಾವು? ಇವರಿಗಿದ್ದಂತ ಬಿರುದು ಪ್ರಸ್ತುತವಾಗಿರ್ತಕ್ಕಂಥ ಪದ್ಯವನ್ನ ಯಾವ ನವಪಲ್ಲವ. ಈಗ
KS ನರಸಿಂಹಸ್ವಾಮಿ ಅವರ ಜೀವನ ಮತ್ತು ಸಾಧನೆಗಳ ಸಂಕ್ಷಿಪ್ತ ಪರಿಚಯವನ್ನ ತಿಳ್ಕೊಂಡ್ರಿ. ಇವರೇ ಈ ಒಂದು ಪದ್ಯವನ್ನ ಬರೆದಿರ್ತಕ್ಕಂಥ ಕವಿ KS ನರಸಿಂಹಸ್ವಾಮಿ. ಕಾಣುತ್ತಲ್ಲ ಪದ್ಯವನ್ನ ಬರೆದಿರ್ತಕ್ಕಂಥ ಕವಿ. ಈಗ ಈ ಪದ್ಯದ ಆಶಯವನ್ನ ನೋಡ್ತಾ ಹೋಗೋಣ. ಭಾರತೀಯತೆ ಕವನದಲ್ಲಿ ಕವಿ ಭಾರತೀಯರ ಏಕತೆಯನ್ನ ಕುರಿತು ಅಭಿಮಾನದಿಂದ ಹೇಳಿದ್ದಾರೆ. ನೋಡ್ರಿ, ಭಾರತೀಯತೆ ಪದ್ಯದಲ್ಲಿ ಕವಿ ಏನು ಹೇಳಿದ್ದಾರೆ? ಭಾರತೀಯರ ಏಕತೆ. ನಾವು ಯಾವ ಧರ್ಮದವರಿರಲಿ, ಯಾವ ಭಾಷೆಯವರಿರಲಿ, ಯಾವ ಸಂಸ್ಕೃತಿಯರಿರಲಿ, ನಾವೆಲ್ಲರೂ ಒಂದು, ನಾವು ಭಾರತೀಯರು ಅನ್ನುವಂತಹ ಮನೋಭಾವನೆಯನ್ನ ಬೆಳೆಸ್ಕೋಬೇಕು ಅನ್ನೋದನ್ನ ಕವಿ ಈ ಪದ್ಯದಲ್ಲಿ ತಿಳಿಸಿಕೊಳ್ತಾರೆ. ಭಾರತೀಯರ ಏಕತೆಯನ್ನ ಕುರಿತು ಪ್ರಸ್ತುತವಾಗಿರ್ತಕ್ಕಂಥ ಪದ್ಯ ನಮಗೆ ತಿಳಿಸಿ ಕೊಡುತ್ತೆ. ಏನೇನು ಹೇಳ್ತಾರೆ? ಭಾರತ ದೇಶದ ಪ್ರಾಕೃತಿಕ ಸೌಂದರ್ಯ. ಈ ಪದ್ಯದಲ್ಲಿ ನಾವೇನೇನು ನೋಡ್ತೀವಿ? ಭಾರತ ದೇಶದ ಪ್ರಾಕೃತಿಕ ಸೌಂದರ್ಯ ಅಂದ್ರೆ ಭಾರತ ದೇಶದ ಪರಿಸರ ಹೇಗಿದೆ, ಭೌಗೋಳಿಕ ಸನ್ನಿವೇಶ ಹೇಗಿದೆ ಅನ್ನೋದನ್ನ ಮೊದಲನೇ ನುಡಿಯಲ್ಲಿ ತಿಳಿಸಿಕೊಡ್ತಾರೆ. ಜನರ ಜೀವನ ಶೈಲಿ, ಇದು ಕೂಡ ಮೊದಲನೇ ನುಡಿಯಲ್ಲಿ ಜನರ ಜೀವನ ಯಾವ ರೀತಿ ಅವರು ಬದುಕ್ತಾ ಇದ್ರು, ಅವರ ಜೀವನ ಕ್ರಮ ಹೇಗಿತ್ತು ಅನ್ನೋದನ್ನ ತಿಳಿಸಿಕೊಡ್ತಾರೆ. ಆಮೇಲೆ ಸಾಂಸ್ಕೃತಿಕ ಪರಂಪರೆ, ನಮ್ಮ ದೇಶದ ಸಾಂಸ್ಕೃತಿಕ ಪರಂಪರೆಯನ್ನ ಭಿನ್ನತೆಯಲ್ಲಿ ಏಕತಾ ಭಾವ ಎರಡನೇ ನುಡಿಯಲ್ಲಿ ನಮಗೆ ತಿಳಿಸಿಕೊಡ್ತಾರೆ. ಭಿನ್ನತೆಯಲ್ಲಿ ಏಕತಾ ಭಾವ ಅಂದ್ರೆ ವಿವಿಧತೆಯಲ್ಲಿ ಏಕತೆಯನ್ನ ಕಂಡುಕೊಂಡ ಏಕೈಕ ರಾಷ್ಟ್ರ ಅಂದ್ರೆ ಅದು ಭಾರತ ಅಂತ ಹೇಳಿಬಿಟ್ಟು ಹೇಳಬೇಕು. ಏನು ದೇಶಭಕ್ತಿ, ತ್ಯಾಗ, ಪರೋಪಕಾರ ಬುದ್ಧಿ ಮುಂತಾದ ಉತ್ಕೃಷ್ಟ ಗುಣಗಳನ್ನ ಕವಿ ಇಲ್ಲಿ ಇರ್ತಾರೆ. ನಾವು ದೇಶಭಕ್ತಿಯನ್ನ, ತ್ಯಾಗ ಮನೋಭಾವನೆಯನ್ನ, ಪರೋಪಕಾರ ಬುದ್ಧಿಯನ್ನ ಯಾವ ರೀತಿ ಬೆಳೆಸ್ಕೊಳ್ಬೇಕು ಅನ್ನೋದನ್ನ ಈ ಒಂದು ಪ್ರಸ್ತುತವಾಗಿರ್ತಕ್ಕಂಥ ಪದ್ಯ ತಿಳಿಸಿಕೊಡುತ್ತದೆ. ಅರ್ಥದೇನಪ್ಪ? ಪ್ರಸ್ತುತವಾಗಿರ್ತಕ್ಕಂಥ ಪದ್ಯ ಯಾವುದ್ರ ಬಗ್ಗೆ ತಿಳಿಸಿಕೊಡುತ್ತೆ? ಭಾರತೀಯರ ಏಕತೆಯನ್ನ ಕುರಿತು ಪ್ರತಿಬಿಂಬಿಸುವ ಕವನ ಇದಾಗಿದೆ. ಏನೇನಿದೆ? ಭಾರತ ದೇಶದ ಪ್ರಾಕೃತಿಕ ಸೌಂದರ್ಯ, ಜನರ ಜೀವನ ಶೈಲಿ, ಸಾಂಸ್ಕೃತಿಕ ಪರಂಪರೆ, ಭಿನ್ನತೆಯಲ್ಲಿ ಏಕತಾ ಭಾವ, ದೇಶಭಕ್ತಿ, ತ್ಯಾಗ, ಪರೋಪಕಾರ ಬುದ್ಧಿ ಮುಂತಾದ ಉತ್ಕೃಷ್ಟ ಗುಣಗಳನ್ನ ನಾವು ಪ್ರಸ್ತುತವಾಗಿರ್ತಕ್ಕಂಥ ಪದ್ಯದಲ್ಲಿ ನೋಡ್ತಾ ಹೋಗ್ತೀವಿ. ನೆಕ್ಸ್ಟ್ ಈ ಕಡೆ ಪದ್ಯಕ್ಕೆ ಬನ್ನಿ. ಆಲ್ರೆಡಿ ಪ್ರವೇಶ ಮೇಘಗಳ ಆಲ್ರೆಡಿ ಹೇಳಿದ್ದೀನಿ, ನೇರವಾಗಿ ಪದ್ಯಕ್ಕೆ ಹೋಗೋಣ. ಆಧುನಿಕ ಕನ್ನಡ ಸಾಹಿತ್ಯದ ಕಾವ್ಯ ಪರಂಪರೆಯಲ್ಲಿ ನವೋದಯ, ನವ್ಯ, ಪ್ರಗತಿಶೀಲ, ಬಂಡಾಯ ಮತ್ತು ದಲಿತ ಎಂಬ ವಿವಿಧ ಮಜಲುಗಳಿವೆ. ಈಗ ತಿಳ್ಕೊಂಡ್ರಿ, ಆಧುನಿಕ ಕನ್ನಡ ಸಾಹಿತ್ಯದ 4 ಪಂಥಗಳು ಯಾವ್ಯಾವ ಅಂದ್ರೆ, ಒಂದನೇದು ನವೋದಯ, ಎರಡನೇದು ನವ್ಯ, ಮೂರನೇದು ಪ್ರಗತಿಶೀಲ, ನಾಲ್ಕನೇದು ದಲಿತ ಮತ್ತು ಬಂಡಾಯ ಅಂತ. ನವೋದಯ ಕವಿತೆಗಳಲ್ಲಿ ಏನ್ ನೋಡ್ತೀವಪ್ಪ? ಮೊದಲನೇದು ಆಧುನಿಕ ಕನ್ನಡ ಸಾಹಿತ್ಯದ 4 ಮಜಲುಗಳಲ್ಲಿ ಒಂದಾಗಿರ್ತಕ್ಕಂಥ ನವೋದಯ ಕವಿತೆಗಳಲ್ಲಿ ಏನನ್ನು ನೋಡ್ತೀವಿ? ಪ್ರಕೃತಿಯ ವರ್ಣನೆ. ಪ್ರಕೃತಿಯ ವರ್ಣನೆ ಅಂದ್ರೇನ? ಪರಿಸರದ ವರ್ಣನೆ ಇರುತ್ತೆ. ರಾಷ್ಟ್ರೀಯತೆ, ನಮ್ಮ ಒಂದು ದೇಶಾಭಿಮಾನ, ದೇಶಭಕ್ತಿಯನ್ನ ಮೂಡಿಸ್ತಕ್ಕಂಥ ಮತ್ತು ನಮ್ಮ ದೇಶದ ಸಂಸ್ಕೃತಿಯ ಹಿರಿಮೆಯನ್ನ ಸಾರುವಂತಹ ಹಾಡುಗಳು ಈ ನವೋದಯ ಕಾವ್ಯ ಪರಂಪರೆಯಲ್ಲಿ ನಾವು ನೋಡ್ತೀವಿ. ಪ್ರಕೃತಿ ಸೌಂದರ್ಯದ ಬಗ್ಗೆ, ರಾಷ್ಟ್ರೀಯತೆಯ ಬಗ್ಗೆ, ಸಾಂಸ್ಕೃತಿಕ ಹಿರಿಮೆಯ ಬಗ್ಗೆ ಈ ಒಂದು ಕವಿತೆಗಳು ಬೆಳಕನ್ನ ಚೆಲ್ತವೆ. ನವೋದಯ ಕವಿತೆಗಳು ನೋಡಿ, ಇದು ಕೂಡ ಒಂದು ಭಾರತೀಯ ಸಂಸ್ಕೃತಿಯನ್ನ, ಪರಿಸರವನ್ನ, ರಾಷ್ಟ್ರೀಯತೆಯನ್ನ ಪ್ರತಿಬಿಂಬಿಸುವಂತಹ ಕವನ ಇದು ಆಗಿದೆ. ಈಗ ನೋಡ್ತಾ ಹೋಗೋಣ. ಎಲ್ಲ ಟೆಕ್ಸ್ಟ್ ಬುಕ್ ನೋಡ್ರಿ. ಆಕಾಶಕ್ಕೆದ್ದು ನಿಂತ ಪರ್ವತ ಹಿಮ ಮೌನದಲ್ಲಿ, ಕರಾವಳಿಗೆ ಮುತ್ತ ನೀಡುವ ಬೆಟ್ಟರೆಗಳ ಗಾನದಲ್ಲಿ, ಬಯಲ ತುಂಬ ಹಸಿರ ದೀಪ ಹಚ್ಚಿ ಹರಿವ ನದಿಗಳಲ್ಲಿ, ನೀಲಿಯಲ್ಲಿ ಹೊಗೆಯ ಚೆಲ್ಲಿ ಯಂತ್ರ ಘೋಷ ಬೇಡುವಲ್ಲಿ, ಕಣ್ಣು ಬೇರೆ ನೋಟವೊಂದು ನಾವು ಭಾರತೀಯರು, ನಾಡಿನೆಲ್ಲ ಗಡಿಗಳಲ್ಲಿ ಬಾನ
ನೆರಳಿನಲ್ಲಿ ಒಂದೇ ನೆಲದ ತೊಟ್ಟಿಲಲ್ಲಿ ಬೆಳೆದ ನಮ್ಮ ಕೊರಳಿನಲ್ಲಿ ನಮ್ಮ ಯುಗದ ದನಿಗಳಾಗಿ ಮೂಡಿದೆಲ್ಲ ಹಾಡಿನಲ್ಲಿ ಭಾಷೆ ಬೇರೆ ಭಾವವೊಂದು ನಾವು ಭಾರತೀಯರು ನಾಡಿಗಾಗಿ ತನುವ ತೆತ್ತ ಹುತಾತ್ಮರ ಸ್ಮರಣೆಯಲ್ಲಿ ನಮ್ಮ ಕಷ್ಟದಲ್ಲೂ ನೆರೆಗೆ ನೆರಳ ನೀವ ಕರುಣೆಯಲ್ಲಿ ದಾರಿ ಬಳಸಿ ಏರುವಲ್ಲಿ ಬಿರುಗಾಳಿಗೆ ಮೊಳಗುವಲ್ಲಿ ನಮ್ಮ ಗುರಿಯ ಬೆಳಕಿನೆಡೆಗೆ ನಡೆವ ಧೀರ ಪಯಣದಲ್ಲಿ ಎಲ್ಲೇ ಇರಲಿ ನಾವು ಬಂದು ನಾವು ಭಾರತೀಯರು ನೋಡಿ. ಈ ಪದ್ಯ ಮುಗಿದಾದ ಮೇಲೆ ನೀವು ಕೂಡ ಒಂದ್ಸಲ ರಾಗವಾಗಿ ಹಾಡ್ತಿರಲ್ಲ? ಓಕೆ, ಕಲ್ತ್ಕೊಂಡು ಬನ್ನಿ. ಈಗ ಮೊದಲನೇ ನುಡಿಯನ್ನ ನೋಡ್ತಾ ಹೋಗೋಣ. ಆಕಾಶಕ್ಕೆದ್ದು ನಿಂತ ಪರ್ವತ ಹಿಮ ಮೌನದಲ್ಲಿ ಕರಾವಳಿಗೆ ಮುತ್ತ ನೀಡುವ ಬೆದ್ದೆರೆಗಳ ಗಾನದಲ್ಲಿ ಬಯಲ ತುಂಬ ಹಸಿರ ದೀಪ ಹಚ್ಚಿ ಹರಿವ ನದಿಗಳಲ್ಲಿ ನೀಲಿಯಲ್ಲಿ ಒಗೆಯ ಚೆಲ್ಲಿ ಯಂತ್ರ ಘೋಷ ಬೇಳುವಲ್ಲಿ ಕಣ್ಣು ಬೇರೆ ನೋಟ ಒಂದು ನಾವು ಭಾರತೀಯರು. ಈಗ ಈ ಒಂದು ನುಡಿ ಏನ್ ತಿಳಿಸ್ಕೊಡ್ತದಪ್ಪ ಅಂತಂದ್ರೆ ಭಾರತ ದೇಶದ ಪ್ರಾಕೃತಿಕ ಸೌಂದರ್ಯದ ಬಗ್ಗೆ ತಿಳಿಸ್ಕೊಡುತ್ತೆ. ಒಂದನೇ ಕಲಿಕಾಂಶ ಭಾರತ ದೇಶದ ಪ್ರಾಕೃತಿಕ ಸೌಂದರ್ಯ ಅಥವಾ ಭೌಗೋಳಿಕ ಸನ್ನಿವೇಶದ ಬಗ್ಗೆ ತಿಳಿಸಿಕೊಡುತ್ತೆ. ಭೌಗೋಳಿಕ ಸನ್ನಿವೇಶದ ಬಗ್ಗೆ ಮೊದಲನೇ ನುಡಿ ಯಾವುದ್ರ ಬಗ್ಗೆ ತಿಳಿಸಿಕೊಡುತ್ತೆ? ಭಾರತ ದೇಶದ ಪ್ರಾಕೃತಿಕ ಸೌಂದರ್ಯ. ಪ್ರಾಕೃತಿಕ ಅಂದ್ರೆ ಪ್ರಕೃತಿಗೆ ಸಂಬಂಧಿಸಿದ್ದನ್ನ ಪ್ರಾಕೃತಿಕ, ಧರ್ಮಕ್ಕೆ ಸಂಬಂಧಿಸಿದ್ದನ್ನ ಧಾರ್ಮಿಕ, ಏನು ಶಿಕ್ಷಣಕ್ಕೆ ಸಂಬಂಧಿಸಿದ್ದನ್ನ ಶೈಕ್ಷಣಿಕ. ಹಾಗಾದ್ರೆ ಪ್ರಾಕೃತಿಕ ಅಂದ್ರೇನು? ಪ್ರಕೃತಿಗೆ ಸಂಬಂಧಿಸಿದ್ದು. ಹಾಗಾದ್ರೆ ಈ ನುಡಿಯಲ್ಲಿ ಬರುವಂತಹ ವ್ಯಾಕರಣಾಂಶಗಳನ್ನು ಗುರುತಿಸಿದೆ ನೋಡಿ, ನೋಡೋಣ. ಈ ನುಡಿಯಲ್ಲಿ ಬರುವ ವ್ಯಾಕರಣಾಂಶಗಳು: ಆಕಾಶ ತತ್ಸಮ, ಆಗಸ ತದ್ಭವ. ಓಕೆ, 1 ಪಾಯಿಂಟ್ ಸರಿ. ಮತ್ತೆ ಕರಾವಳಿಗೆ ಚತುರ್ಥಿ ವಿಭಕ್ತಿ ಪ್ರತ್ಯಯ. ಕರೆಕ್ಟ್. ಕರಾವಳಿಗೆ ಪದದಲ್ಲಿರುವ ಇದು ವ್ಯಾಕರಣಾಂಶ ಏನಪ್ಪ? ಚತುರ್ಥಿ ವಿಭಕ್ತಿ. ನೋಡ್ರಿ, ಹೇಳ್ತಾರೆ ನಾಳೆ ಕರಾವಳಿಗೆ ಪದದಲ್ಲಿರುವ ವಿಭಕ್ತಿ ಯಾವುದು ಅಂತಂದ್ರೆ ಚತುರ್ಥಿ ವಿಭಕ್ತಿ. ಓಕೆ, ನೆಕ್ಸ್ಟ್ ಯಾವುದು ನೋಡ್ರಿ? ಇನ್ನು ಅದವು ಆಲೋಚನೆ ಮಾಡಬೇಕು. ಪರ್ವತ ಯಾವ ನಾಮಕ್ಕೆ ಉದಾಹರಣೆ? ರೂಢ ನಾಮಕ್ಕೋ, ಅಂಕಿತ ನಾಮಕ್ಕೋ, ಅನ್ವರ್ಥ ನಾಮಕ್ಕೋ? ಹೇಳಿ, ಒಬ್ಬರೇ. ಪರ್ವತ ಇದು ಯಾವ ನಾಮಕ್ಕೆ ಉದಾಹರಣೆ? ರೂಢ ನಾಮಕ್ಕೆ ಉದಾಹರಣೆ. ಪರ್ವತ ಇದು ಯಾವ ನಾಮ? ರೂಢ ನಾಮ. ಪೆದ್ದೆರೆ ಪದವನ್ನು ಬಿಡಿಸ್ರಿ. ಪೆದ್ದೆರೆ, ಪಿರಿದು ಪ್ಲಸ್ ತೆರೆ, ಪೆದ್ದೆರೆ. ಇಲ್ಲಿ ಪಿರಿದಾದ ಅಂತನೂ ಕೂಡ ಬಳಸಬಹುದು, ಎರಡನ್ನೂ ಕೂಡ ಬಳಸಬಹುದು. ಪಿರಿದು ಪ್ಲಸ್ ತೆರೆ ಅದು ಸರಿದೆ. ಪಿರಿದಾದ ಪ್ಲಸ್ ತೆರೆ, ಪೆದ್ದೆರೆ. ಯಾವ ಸಮಾಸಪ್ಪ ಅಂದ್ರೆ ಕರ್ಮಧಾರೆಯ ಸಮಾಸ. ಕರ್ಮಧಾರೆಯ ಸಮಾಸ. ಕರಾವಳಿ ಪ್ರದೇಶ ಅಂದ್ರೆ ಯಾವ್ದಪ್ಪ? ಸಮುದ್ರದಿಂದ ಆವೃತ್ತವಾದ ಪ್ರದೇಶವನ್ನು ನಾವೆಂತ ಕರಿತೀವಿ? ಕರಾವಳಿ. ನೋಟ ಅನ್ನೋದು ಕೃದಂತ ಭಾವನಾಮಕ್ಕೆ ಉದಾಹರಣೆ. ನೋಟ ಅನ್ನೋದು ಕೃದಂತ ಭಾವನಾಮ. ನಿಮಗೆ ಬರ್ತದೆ ಮುಂದೆ ಕೃದಂತ ನಾಮ, ಕೃದಂತ ಭಾವನಾಮ, ಕೃದಂತ ಅವ್ಯಯ ಅಂತ ಹೇಳಿಬಿಟ್ಟು ಮುಂದೆ ತಿಳಿದುಕೊಳ್ತೀರಿ. ಈಗ ಅಷ್ಟೇ. ನೋಟ ಅನ್ನೋದು ಯಾವ ವ್ಯಾಕರಣಾಂಶಕ್ಕೆ ಉದಾಹರಣೆ? ಕೃದಂತ ಭಾವನ. ನೋಡುವುದರ ಭಾವ ನೋಟ, ಮಾಡುವುದರ ಭಾವ ಮಾಟ, ಕೂಡುವುದರ ಭಾವ ಕೂಟ, ಓಡುವುದರ ಭಾವ ಓಟ. ಇವು ಕೃದಂತ ಭಾವನಾಮಕ್ಕೆ ಉದಾಹರಣೆ. ಓಕೆ, ಈಗ ಈ ನುಡಿಯಲ್ಲಿ ಬರುವಂತಹ ವ್ಯಾಕರಣಾಂಶಗಳನ್ನ ತಿಳ್ಕೊಂಡ್ರಲ್ಲ. ನೆಕ್ಸ್ಟ್ ಈಗ ಸಾರಾಂಶವನ್ನ ತಿಳ್ಕೊಳ್ಳೋಣ. ಆಕಾಶಕ್ಕೆದ್ದು ನಿಂತ ಪರ್ವತ
ಪರ್ವತ ಹಿಮ ಮೌನದಲ್ಲಿ. ನೋಡಿ ಒಂದೊಂದೇ ಹೇಳ್ತಾನೆ. ಭಾರತ ದೇಶದ ಭೂಪಟವನ್ನ ಕಲ್ಪನೆ ಮಾಡಿಕೊಳ್ಳಿ. ನೀವು ಭಾರತ ದೇಶದ ಭೂಪಟವನ್ನ ಕಲ್ಪನೆ ಮಾಡಿಕೊಳ್ಳ್ರಿ. ಎಲ್ಲರೂ ನೋಡಿದೀರಿ. ಆ ಭಾರತದ ಪೂರ್ವಕ್ಕೆ ಏನಿದೆ? ಪೂರ್ವಕ್ಕೆ ಏನಿದೆ? ಭಾರತದ ಪೂರ್ವಕ್ಕೆ ಏನಿದೆ? ಭಾರತದ ಪೂರ್ವಕ್ಕೆ ಬಂಗಾಳ ಕೊಲ್ಲಿ ಅಂತ ಹೇಳಿದೆ. ಪಶ್ಚಿಮಕ್ಕೆ ಏನಿದೆ? ಅರಬ್ಬಿ ಸಮುದ್ರ ಇದೆ. ದಕ್ಷಿಣಕ್ಕೆ ಏನಿದೆ? ಹಿಂದೂ ಮಹಾಸಾಗರ ಇದೆ. ಹಾಗಾದ್ರೆ ಭಾರತ ಮೂರು ಕಡೆ ಏನಿದೆ? ನೀರಿನಿಂದ ಆವೃತವಾಗಿದೆ. ಉತ್ತರಕ್ಕೆ ಏನಿದೆ? ಹಿಮಾಲಯ ಪರ್ವತ ಇದೆ. ಉತ್ತರಕ್ಕೆ ಏನಿದೆ? ಹಿಮಾಲಯ ಪರ್ವತ. ಮತ್ತೆ ಜನವಸತಿ ಯಾವ ಭಾಗದಲ್ಲಿದೆ? ಜನವಸತಿ ಯಾವ ಭಾಗದಲ್ಲಿ ನೆಲೆಸಿದೆ? ಪೂರ್ವ ಭಾಗದಲ್ಲಿ ಬಂಗಾಳ ಕೊಲ್ಲಿ ಇದೆ, ಪಶ್ಚಿಮದಲ್ಲಿ ಅರಬ್ಬಿ ಸಮುದ್ರ ಇದೆ, ದಕ್ಷಿಣದಲ್ಲಿ ಹಿಂದೂ ಮಹಾಸಾಗರ ಇದೆ, ಉತ್ತರದಲ್ಲಿ ಹಿಮಾಲಯ ಪರ್ವತ ಇದೆ. ಯಾವ ಭಾಗದಲ್ಲಿ ಜನವಸತಿ ಇದೆ? ಉತ್ತರದ ಹಿಮಾಲಯ ಪರ್ವತ. ಆ ಒಂದು ಉತ್ತರದ ಬಯಲು ಇದೆಯಲ್ಲ, ಅಲ್ಲಿ ಜನವಸತಿ ಇದೆ. ಯಾಕಂದ್ರೆ ಇಡೀ ಮೂರು ಭಾಗ ಏನಾಗಿದೆ? ನೀರಿನಿಂದ ಆವೃತವಾಗಿದೆ. ಅರ್ಥ ಆಯ್ತಾ? ಹಾಗಾದ್ರೆ ಭಾರತ ದೇಶ ಪರ್ವತ ತಪ್ಪಲುಗಳನ್ನ ಒಳಗೊಂಡಿರುವಂತಹ ಪ್ರದೇಶ ಆಗಿದೆ. ಹೌದಾ? ಬೆಟ್ಟಕ್ಕಿಂತಲೂ ಕೂಡ ಎತ್ತರವಾದ ಪ್ರದೇಶ ಯಾವುದು? ಪರ್ವತ ಅಂತಕ್ಕಂಥದ್ದು. ಈಗ ನಮ್ಮ ಕನ್ನಡ ನಾಡಿನಲ್ಲಿ ಪರ್ವತ ಇದೆ. ಯಾವುದು? ಸಹ್ಯಾದ್ರಿ ಪರ್ವತ. ಆ ಸಹ್ಯಾದ್ರಿ ಪರ್ವತದ ತಪ್ಪಲಿನಲ್ಲಿ ಹರಿಯುವಂತ ನದಿ ಯಾವುದು? ಸಹ್ಯಾದ್ರಿ ಪರ್ವತದ ತಪ್ಪಲಿನಲ್ಲಿ ಹರಿಯುವಂತ 4 ಕವಲುಗಳಾಗಿ ಹರಿಯುತ್ತದೆ. 960 ಅಡಿಯಿಂದ ಧುಮ್ಮಿಕ್ಕಿ ಹರಿಯುತ್ತದೆ. ಜೋಗಲ್ಲಿ ಯಾವ ನದಿ ಅದು? ಶರಾವತಿ ನದಿ. ಸಹ್ಯಾದ್ರಿ ಪರ್ವತದ ತಪ್ಪಲಿನಲ್ಲಿ ಹರಿಯುವಂತ ನದಿ ಯಾವುದು? ಶರಾವತಿ ನದಿ. ನದಿ. ನಮ್ಮ ಕನ್ನಡ ನಾಡಿನಲ್ಲಿ ಸಹ್ಯಾದ್ರಿ ಪರ್ವತ ಇದೆ. ಅದೇ ರೀತಿ ಉತ್ತರದಲ್ಲಿ ಯಾವ ಪರ್ವತ ಇದೆ? ಹಿಮಾಲಯ ಪರ್ವತ. ಹಿಮಾಲಯ ಅಂದ್ರೆ ಹಿಮದಿಂದ ಆವೃತವಾಗಿರ್ತಕ್ಕಂಥ ಪ್ರದೇಶ. ಒಳ್ಳೆ ಔಷಧೀಯ ಸಸ್ಯಗಳನ್ನ ಹೊಂದಿರತಕ್ಕಂಥ ಒಂದು ಪ್ರದೇಶ ಯಾವುದು? ಹಿಮಾಲಯ ಪರ್ವತ. ಮಧ್ಯ ಏಷ್ಯಾದ ಸೈಬೀರಿಯಾದಿಂದ ಬೀಸುವಂತಹ ಚಳಿಗಾಳಿಯಿಂದ ನಮ್ಮನ್ನ ರಕ್ಷಣೆ ಮಾಡುತ್ತದೆ. ಯಾವುದು? ಹಿಮಾಲಯ ಪರ್ವತ. ಭಾರತಕ್ಕೆ ಗೋಡೆಯಂತಿದೆ. ಯಾವುದು? ಹಿಮಾಲಯ ಪರ್ವತ ಅಂತಕ್ಕಂಥದ್ದು ಇಲ್ಲಿ ಬರ್ತದೆ. ಅರ್ಥ ಆಯ್ತಾ? ಅಲ್ಲಿ ಚೀನಾ, ನೇಪಾಳ ಈ ಭಾಗದಲ್ಲಿ ಹಿಮಾಲಯ ಪರ್ವತ ಇದೆ ಅಂತಕ್ಕಂಥದ್ದನ್ನ ನೋಡಿ. ಅಂದ್ರೆ ಆಕಾಶದೆತ್ತರಕ್ಕೆ ಎದ್ದು ನಿಂತಹ ಒಂದು ಸುಂದರವಾದ ಹಿಮಾಲಯ ಪರ್ವತ ತಪ್ಪಲು ಪ್ರದೇಶವನ್ನ ಒಳಗೊಂಡಿದೆ ಭಾರತ ದೇಶ. ನೋಡ್ರಿ, ಆಕಾಶಕ್ಕೆದ್ದು ನಿಂತ, ಆಕಾಶದೆತ್ತರಕ್ಕೆ ಎದ್ದು ನಿಂತಿರ್ತಕ್ಕಂಥ ಈ ಒಂದು ಹಿಮದಿಂದ ಆವೃತವಾಗಿರ್ತಕ್ಕಂಥ ಸುಂದರವಾದ ಒಂದು ಗಿಡ ಮರಗಳಿಂದ ಕಂಗೊಳಿಸ್ತಾ ಇರ್ತಕ್ಕಂಥ, ಹಿಮದಿಂದ ಕಂಗೊಳಿಸ್ತಾ ಇರ್ತಕ್ಕಂಥ ಹಿಮಾಲಯ ಪರ್ವತ ಇದೆ. ಇದು ಭಾರತಕ್ಕೆ ಹೇಗಿದೆ? ಗೋಡೆಯಂತೆ ಇದ್ದು ನಮ್ಮನ್ನ ಚಳಿಗಾಳಿಯಿಂದ ರಕ್ಷಣೆ ಮಾಡ್ತಾ ಇದೆ. ಒಂದು ಕಡೆಗೆ ಏನಿದೆ? ಭಾರತ ದೇಶ ಪರ್ವತ ತಪ್ಪಲು ಪ್ರದೇಶಗಳನ್ನ ಒಳಗೊಂಡಿದೆ. ಸುಂದರವಾದ ಪರ್ವತಗಳಿದಾವೆ ಸರ್. ನಮ್ಮ ಕನ್ನಡ ನಾಡಿನಲ್ಲಿಯೂ ಕೂಡ ಸಹ್ಯಾದ್ರಿ ಪರ್ವತ. ಒಂದೇ ತಿಳ್ಕೊಂಡ್ರೆ, ಎರಡನೇ ನೋಡ್ರಿ, ಕರಾವಳಿಗೆ ಮುತ್ತ ನೀಡುವ ಬೆತ್ತೆರೆಗಳ ಕಾಲದಲ್ಲಿ. ನೋಡ್ರಿ, ನಮ್ಮ ಭಾರತ ದೇಶ ಸಮುದ್ರ ತೀರಗಳಿಂದಲೂ ಕೂಡ ಆವೃತವಾಗಿರ್ತಕ್ಕಂಥ ದೇಶ ಆಗಿದೆ. ಹೌದೇನ್ರಿ ಸರ್? ಈ ಉದಾಹರಣೆ ನೋಡಿದ್ವಿ. ಪೂರ್ವಕ್ಕೆ ಏನಿದೆ? ಬಂಗಾಳ ಕೊಲ್ಲಿ. ಪಶ್ಚಿಮಕ್ಕೆ ಏನಿದೆ? ಅರಬ್ಬಿ ಸಮುದ್ರ. ದಕ್ಷಿಣಕ್ಕೆ ಏನಿದೆ? ಹಿಂದೂ ಮಹಾಸಾಗರ ಇದೆ. ಹೌದಾ? ಭಾರತ ದೇಶ ಸಮುದ್ರಗಳಿಂದ ಆವೃತವಾದ ಪ್ರದೇಶವಾಗಿದೆ. ನಮ್ಮ ಕರ್ನಾಟಕದಲ್ಲಿ ಬಂದ್ರಪ್ಪ ಅಂದ್ರೆ ಕಾರವಾರ, ಮಂಗಳೂರು, ಉಡುಪಿ ಈ ಭಾಗದಲ್ಲಿ ನಾವು ಸಮುದ್ರವನ್ನ ನೋಡ್ತಾ ಹೋಗ್ಬೋದು. ಇವತ್ತು ಸಮುದ್ರದಿಂದ ನಾವು ಏನ್ ಲಾಭ ಪಡ್ಕೋಬಹುದು? ಮೀನುಗಾರಿಕೆ, ಜನರಿಗೆ ಉದ್ಯೋಗವನ್ನ ಕೊಡ್ತೀವಿ. ಆ ಸಮುದ್ರದಲ್ಲಿ ಇರ್ತಕ್ಕಂಥ ಮೀನುಗಳನ್ನ ಹಿಡಿದು ಬಿಟ್ಟು ಇವತ್ತು ಮೀನುಗಾರಿಕೆಗೆ ಅವಕಾಶವನ್ನ ಕಲ್ಪಿಸಿ ಕೊಡ್ತೇವೆ. ಭಾರತ ದೇಶ ಸಮುದ್ರಗಳಿಂದಲೂ ಕೂಡ ಆವೃತವಾಗಿದೆ. ನೆಕ್ಸ್ಟ್, ಇಂತಹ ಸಮುದ್ರದಲ್ಲಿ ಏನಿರ್ತವೆ? ಅಲೆಗಳು.
ಸಮುದ್ರದ ದಡಕ್ಕೆ ಬಂದ್ಬಿಟ್ಟು ಅವು ಏನ್ ಮಾಡ್ತವೆ, ಶಾಂತವಾಗ್ತವೆ. ಮೊದಲು ಸಮುದ್ರದಲ್ಲಿ ಡೌನ್ ಆಗಿ ಸೀದಾ ಎಲ್ಲಿ ಬರ್ತದೆ, ದಡಕ್ಕೆ ಬಂದು ಅಪ್ಪಳಿಸ್ತದೆ. ಆ ದಡಕ್ಕೆ ಬಂದು ಅಪ್ಪಳಿಸೋದನ್ನೇ ನಾವೆಂತ ಕರಿತೀವಿ, ಕರಾವಳಿಗೆ ಉತ್ತಂಡಿವೆ. ಆ ಸಮುದ್ರದಲ್ಲಿ ಎದ್ದಿರ್ತಕ್ಕಂಥ ಅಲೆ ಎಲ್ಲಿ ಶಾಂತವಾಗುತ್ತೆ, ದಡಕ್ಕೆ ಬಂದು ಮುಟ್ಟಿದೆ. ಅರ್ಥಾತ್ವಾ ಭಾರತ ದೇಶ ಇವತ್ತು ಸಮುದ್ರ ತೀರಗಳಿಂದ ಆವೃತವಾಗಿಬಿಟ್ಟು ಮೀನುಗಾರಿಕೆಗೆ ಅವಕಾಶವನ್ನ ಕಲ್ಪಿಸಿಕೊಟ್ಟಿದೆ. ಬಯಲ ತುಂಬ ಹಸಿರ ದೀಪ ಹಚ್ಚಿ ಹರಿವ ನದಿಗಳಲ್ಲಿ, ನೋಡ್ರಿ ಭಾರತ ದೇಶ ಬಯಲು ಪ್ರದೇಶವನ್ನು ಕೂಡ ಹೊಂದಿದೆ. ಆ ಬಯಲು ಪ್ರದೇಶದಲ್ಲಿ ಏನಂತವಪ್ಪ, ನದಿಗಳು ಇರುತ್ತೆ. ಭಾರತ ದೇಶ ಹಲವಾರು ನದಿಗಳನ್ನ ಹೊಂದಿರತಕ್ಕಂಥ ಒಂದು ಪ್ರದೇಶ ಆಗಿದೆ. ಭಾರತ ದೇಶದಲ್ಲಿ ಹರಿಯುವಂತಹ ನದಿಗಳು ಯಾವ್ಯಾವು, ಗಂಗಾ, ಯಮುನಾ, ಬ್ರಹ್ಮಪುತ್ರ, ಗೋದಾವರಿ, ತುಂಗೆ, ಕಾವೇರಿ, ಶರಾವತಿ, ಅನೇಕ ನದಿಗಳು. ಭಾರತ ದೇಶ ನದಿಗಳ ನಾಡು. ಯಾವ ದೇಶದಲ್ಲಿ ನದಿಗಳು ತುಂಬಿ ಹರಿತವೋ ಆ ದೇಶ ಏನಾಗಿರುತ್ತೆ, ಸಂಪತ್ಪರದ. ಭಾರತ ದೇಶದ ತುಂಬೆಲ್ಲ ನದಿಗಳು ಹರಿದು ಬಿಟ್ಟು ಬಯಲು ಪ್ರದೇಶವನ್ನು ಏನನ್ನಾಗಿ ಮಾಡಿದವೆ, ಹಚ್ಚ ಹಸುರಿನಿಂದ ಕಂಗೊಳಿಸುವಂತೆ ಕೃಷಿಗೆ, ನೀರಾವರಿಗೆ ಅವಕಾಶವನ್ನ ಕಲ್ಪಿಸಿಕೊಟ್ಟಿದೆ. ನದಿಗಳು ಆದ್ರಪ್ಪ ಅಂದ್ರೆ ಕೃಷಿಗೆ, ನೀರಾವರಿಗೆ ಅವಕಾಶ ಇತ್ತಿಲ್ರಿ. ನೀಲಿಯಲ್ಲಿ ಹೊಗೆಯ ಚೆಲ್ಲಿ ಯಂತ್ರ ಘೋಷ ಬೇಳುವಲ್ಲಿ. ನೋಡ್ರಿ, ಇವತ್ತು ಭಾರತ ದೇಶ ಇವತ್ತು ಪ್ರಾಕೃತಿಕವಾಗಿ ಒಂದೇ ಅಲ್ಲ, ಸಮುದ್ರ ತೀರ ಒಂದೇ ಅಲ್ಲ, ಕೃಷಿಯಲ್ಲಿ ಒಂದೇ ಅಲ್ಲ, ಕೈಗಾರಿಕೆಯಲ್ಲಿಯೂ ಕೂಡ ಪ್ರಗತಿಯನ್ನು ಹೊಂದಿದೆ ಭಾರತ ದೇಶ. ಭಾರತ ದೇಶದಲ್ಲಿ ಸುಂದರವಾದ ಕೈಗಾರಿಕೆಗಳು ಇದಾವೆ ಸರ್, ಹೌದಾ? ಕಬ್ಬಿಣದ ಕಾರ್ಖಾನೆ ಅಂತ ಇದೆ, ಸಿಮೆಂಟ್ ಕಾರ್ಖಾನೆ ಅಂತ ಇದೆ, ಗೊಬ್ಬರದ ಕಾರ್ಖಾನೆ ಅಂತ ಹೇಳಿಬಿಟ್ಟು ಇದಾವೆ, ಹೌದೇನು ಸರ್? ವಿವಿಧ ರೀತಿಯ ಕೈಗಾರಿಕೆ. ಯಾಕಂದ್ರೆ ಯಾವ ದೇಶ ಕೈಗಾರಿಕಾಕರಣ ಇರ್ತದೋ ಆ ದೇಶ ಪ್ರಗತಿಯನ್ನ, ಮತ್ತೆ ಕೈಗಾರಿಕೆ ಇಲ್ಲದ ದೇಶ ಪ್ರಗತಿಯನ್ನ ಸಾಧಿಸಲಿಕ್ಕೆ ಸಾಧ್ಯ ಇಲ್ಲ. ಭಾರತ ದೇಶ ಇವತ್ತು ಕೈಗಾರಿಕೆಯಲ್ಲಿ ಪ್ರಗತಿಯನ್ನ, ಆ ಕೈಗಾರಿಕೆಯಿಂದ ಬಿಡ್ತಾ ಇರ್ತಕ್ಕಂಥ ಈ ಹೊಗೆ ಏನ್ ಮಾಡ್ತದೆ, ಆಕಾಶಕ್ಕೆ ಚಲ್ತಾ ಇದೆ. ನೋಡ್ರಿ, ನೀಲಿಯಲ್ಲಿ ಹೊಗೆಯ ಚೆಲ್ಲಿ. ಇರ್ತಕ್ಕಂಥ ನೀಲಿಯ ನೀಲಿಯಲ್ಲಿ ಏನ್ ತಿಳ್ಕೋಬೇಕು, ಆಕಾಶ. ಆಕಾಶದ ಎತ್ತರಕ್ಕೆ ಇವತ್ತು ಕೈಗಾರಿಕೆಗಳು ಏನ್ ಮಾಡ್ತವೆ, ಹೊಗೆಯನ್ನ ಬಿಡುತ್ತವೆ. ಮತ್ತೆ ಕೈಗಾರಿಕೆಗಳ ಮೇಲೆ ಏನು ಹೋಗುತ್ತೆ, ಹೊಗೆ ಹೋಗುತ್ತೆ. ಅದು ಎಲ್ಲಿ ಹೋಗುತ್ತೆ, ಆಕಾಶಕ್ಕೆ ಹೋಗುತ್ತೆ. ಮತ್ತು ಜೊತೆಗೆ ಶಬ್ದವನ್ನು ಕೂಡ ಮಾಡ್ತವೆ. ಕಣ್ಣು ಬೇರೆ, ನೋಟವನ್ನು. ಇಂತಹ ಎಲ್ಲದನ್ನ ನೋಡ್ತಕ್ಕಂಥ ಕಣ್ಣುಗಳು ಬೇರೆ ಆದ್ರೂ ಕೂಡ ನೋಟ ಮಾತ್ರ ಒಂದು. ನಾವೆಲ್ಲ ಈಗ 66 ಮಂದಿ ಇದೀವಿ. 66 ಮಂದಿಯ ಕಣ್ಣುಗಳು ಏನಿದೆ, ಬೇರೆ ಇರಬಹುದು, ಆದ್ರೆ ನೋಟ ಮಾತ್ರ ಒಂದೇ. ಇದೆಲ್ಲದೂ ಕೂಡ ಭಾರತ ದೇಶದ ಸಂಪತ್ತೇ. ನಾವು ಭಾರತೀಯರು ಅನ್ನುವಂತ ಮನೋಭಾವ ಬರುತ್ತೆ ಅನ್ನೋದನ್ನ ಬರ್ತದೆ. ಕಣ್ಣು ಬೇರೆ, ನೋಟ ಒಂದು, ನಾವು ಭಾರತೀಯರು. ಅರ್ಥಾತ್ ಸರ್, ಮೊದಲನೇ ನುಡಿ ಏನ್ ತಿಳಿಸ್ಕೊಡ್ತದೆ, ಭಾರತ ದೇಶದ ಪ್ರಾಕೃತಿಕ ಸೌಂದರ್ಯ ಯಾವ ರೀತಿ ಇದೆ ಅಂತ. ಒಂದು ಕಡೆಗೆ ಪರ್ವತ ತಪ್ಪಲು ಪ್ರದೇಶವನ್ನ ಒಳಗೊಂಡಿದೆ, ಮತ್ತೊಂದು ಕಡೆಗೆ ಸಮುದ್ರ ತೀರವನ್ನ ಒಳಗೊಂಡಿದೆ, ಇನ್ನೊಂದು ಕಡೆಗೆ ನದಿಗಳು ಹರಿಯುವುದರ ಮೂಲಕ ಬಯಲು ಪ್ರದೇಶವನ್ನ ಹಚ್ಚ ಹಸಿರಿನಿಂದ ಕಂಗೊಳಿಸುವಂತೆ ಮಾಡಿದಿವೆ, ಇನ್ನೊಂದು ಕಡೆಗೆ ಕೈಗಾರಿಕಾಕರಣವನ್ನ ಹೊಂದಿದೆ. ಇಂತಹ ನೋಡ್ತಕ್ಕಂಥ ಕಣ್ಣುಗಳು ಬೇರೆ ಆದರೂ ಕೂಡ ನೋಟ ಮಾತ್ರ ಒಂದೇ. ನಾವೆಲ್ಲರೂ ಕೂಡ ಭಾರತೀಯರು ಅನ್ನುವಂತಹ ಕಲ್ಪನೆ ಬರುತ್ತೆ. ಎರಡನೇ ನುಡಿಯನ್ನು ನೋಡ್ತಾ ಹೋಗೋಣ. ನಾಡಿನೆಲ್ಲ ಗಡಿಗಳಲ್ಲಿ, ಬಾರಿನಲ್ಲಿ, ಕಡಲಿನಲ್ಲಿ, ನಮ್ಮ ಯೋಧರೆತ್ತಿಗಿಡಿದ ನಮ್ಮ ಧ್ವಜದ ನೆರಳಿನಲ್ಲಿ, ಒಂದೇ ನೆಲದ ತೊಟ್ಟಿಲಲ್ಲಿ ಬೆಳೆದ ನಮ್ಮ ಕೊರಳಿನಲ್ಲಿ, ನಮ್ಮ ಯುಗದ ದನಿಗಳಾಗಿ ಮೂಡಿದೆಲ್ಲ ಹಾಡಿನಲ್ಲಿ, ಭಾಷೆ ಬೇರೆ, ಭಾವ ಬಂದು ನಾವು ಭಾರತೀಯರು. ಎರಡನೇದು ಏನ್ ತಿಳಿಸ್ಕೊಡ್ತಪ್ಪ ಅಂದ್ರೆ ವಿವಿಧತೆಯಲ್ಲಿ ಏಕತಾ ಭಾವದ ಬಗ್ಗೆ ತಿಳಿಸ್ಕೊಡ್ತೇವೆ. ಎರಡನೇ ಫಲಿತಾಂಶ ಏನಪ್ಪ, ವಿವಿಧತೆಯಲ್ಲಿ ಏಕತಾ ಭಾವವನ್ನ ತಿಳಿಸ್ಕೊಡುತ್ತೆ. ಭಾರತ ದೇಶ ಒಂದು ವೈವಿಧ್ಯತೆಯನ್ನು ಹೊಂದಿರತಕ್ಕಂಥ ರಾಷ್ಟ್ರ. ಹೋಗ್ತೀರಾ, ವಿವಿಧ ಭಾಷೆಗಳಿದ್ದಾರೆ, ವಿವಿಧ ಧರ್ಮದವರಿದ್ದಾರೆ, ವಿವಿಧ ಸಂಸ್ಕೃತಿಯವರಿದ್ದಾರೆ. ವಿವಿಧ ಭಾಷೆ, ವಿವಿಧ ಧರ್ಮ, ವಿವಿಧ ಸಂಸ್ಕೃತಿ ಇದ್ರೂ ಕೂಡ ನಾವೆಲ್ಲರೂ ಒಂದು ಅನ್ನುವಂತಹ ಭಾವನೆ ಇದೆ ಹೊರತಾಗಿ ನಾನು ಹಿಂದೂ, ನಾನು
ಬೌದ್ಧ, ನಾನು ಕ್ರಿಶ್ಚಿಯನ್ ಅನ್ನೋದಿಲ್ಲ, ನಾನು ಭಾರತೀಯ ಅಂತೀವ ಹೊರತಾಗಿ ನಾನು ಹಿಂದೂ ಅನ್ನೋದಿಲ್ಲ. ವೈವಿಧ್ಯತೆಯಲ್ಲಿ ಏಕತೆಯನ್ನ ಕಂಡುಕೊಂಡ ಏಕೈಕ ರಾಷ್ಟ್ರ ಯಾವುದಪ್ಪ ಅಂದ್ರೆ ಭಾರತ. ಈ ಒಂದು ಗುಡಿ ಏನ್ ತಿಳಿಸ್ಕೊಡ್ತಪ್ಪ ಅಂದ್ರೆ ಭಾರತ ದೇಶದ ರಕ್ಷಣಾ ವ್ಯವಸ್ಥೆಯ ಬಗ್ಗೆಯೂ ಕೂಡ ಬೆಳಕನ್ನ ಚೆಲ್ಲುತ್ತೆ. ಭಾರತ ದೇಶದ ರಕ್ಷಣಾ ವ್ಯವಸ್ಥೆಯ ಬಗ್ಗೆಯೂ ಕೂಡ ಬೆಳಕನ್ನ ಚೆಲ್ಲುತ್ತದೆ. ಹಾಗಾದ್ರೆ ಎರಡನೇ ನುಡಿಯಲ್ಲಿ ಬರುವಂತಹ ವ್ಯಾಕರಣಾಂಶಗಳನ್ನು ನೋಡ್ರಿ. ಗಡಿ ಅಂದ್ರೇನು? ಗಡಿ ಐದು ನಿಮ್ಮ ಟೆಕ್ಸ್ಟ್ ಇದೆ. ಗಡಿ ಅಂದ್ರೇನು? ಗಡಿ ಅಂದ್ರೆ ಸೀಮೆ, ಮೇರೆ. ಬೌಂಡ್ರಿ ಲೈನ್ ಹಾಕಿದ್ದು ನೋಡಿ ಸರ್, ನಮ್ಮ ಆದ ತಕ್ಷಣ ಹೆಂಗ್ ಒಟ್ಟಾಗ್ತಿದ್ವೋ ಹಂಗೆ ಒಂದು ದೇಶಕ್ಕೂ ಕೂಡ ಏನಿರುತ್ತೆ ಗಡಿ, ಬೌಂಡ್ರಿ ಲೈನ್ ಅಂತ ಹೇಳಿ ಕರಿತೀವಿ. ಇಲ್ಲಿ ನಮ್ಮ ದೇಶ ಮುಗೀತು, ನಮ್ಮ ಜಾಗ ಇಲ್ಲಿ ಮುಗೀತು ಅಂತ ಹೇಳಿ ಕರಿತೀವಿ ಗಡಿ. ಯೋಧ ಪದದ ಅರ್ಥ ಏನು? ಸೈನಿಕ ಅಂತ ಕರೀತಾರೆ. ಯೋಧ ಪದದ ಅರ್ಥ ಏನು? ಸೈನಿಕ. ನೆಕ್ಸ್ಟ್ ಧ್ವಜ ಪದದ ಅರ್ಥ ಏನು? ಬಾವುಟ. ಬಾವುಟಕ್ಕೆ ಇನ್ನೊಂದು ಅರ್ಥ? ಧ್ವಜ ಅಂದ್ರೆ ಬಾವುಟ. ಕೇತನ ಅಂತ ಹೇಳಿ ಕರಿತೀವಿ. ಕೇತನ, ಪತಾಕೆ ಅಂತ ಹೇಳಿ ಕರಿತೀವಿ. ನೆಕ್ಸ್ಟ್ ಕೊರಳು ಪದದ ಅರ್ಥ ಏನು? ಧ್ವನಿ. ಕೊರಳು ಪದದ ಅರ್ಥ ಏನಪ್ಪ? ಧ್ವನಿ. ಯೋಧ, ಜೋಧ ತತ್ಸಮ ತದ್ಭವ. ಯೋಧ, ಜೋಧ. ಈಗ ಎರಡನೇ ನುಡಿಯ ಸಾರಾಂಶವನ್ನು ತಿಳಿದುಕೊಳ್ತಾ ಹೋಗೋಣ. ನೋಡ್ರಿ, ನಾಡಿನೆಲ್ಲ ಗಡಿಗಳಲ್ಲಿ, ಬಾನಿನಲ್ಲಿ, ಕಡಲಿನಲ್ಲಿ. ಭಾರತದ ಗಡಿಗಳನ್ನ ಕಾಯ್ತಕ್ಕಂಥವ್ರು ಯಾರಪ್ಪ? ನಮ್ಮ ದೇಶದ ಎರಡು ಕಣ್ಣುಗಳಪ್ಪ ಅಂತಂದ್ರೆ ಯೋಧ ಮತ್ತು ರೈತ. ನಿಜವಾಗ್ಲೂ ಕೂಡ ದೇಶ ಸೇವೆಯನ್ನ ಮಾಡ್ತಕ್ಕಂಥವ್ರು ಅಂದ್ರೆ ಇವರಿಬ್ಬರೇ. ಇವರನ್ನ ನಾವು ಪ್ರೀತಿಯಿಂದ ಗೌರವದಿಂದ ಕಾಣೋದನ್ನ ಕಲಿಬೇಕು. ಗೊತ್ತಾಯ್ತಾ? ಅರ್ಥ ಆಯ್ತಾ? ನಮ್ಮ ನಾಡಿನ ಗಡಿಗಳನ್ನ ರಕ್ಷಣೆ ಮಾಡ್ತಕ್ಕಂಥವ್ರು ಯಾರಪ್ಪ? ಯೋಧರು. ನಾಡಿನ ಗಡಿಗಳಲ್ಲಿ, ಗಡಿಗಳಂದ್ರೆ ಗೊತ್ತಿದೆಯಲ್ಲ, ನಮ್ಮ ಭಾರತದ ಗಡಿ ಪ್ರದೇಶಗಳಲ್ಲಿ ಇವತ್ತು 24 ಗಂಟೆಗಳ ಕಾಲ 3 ಶಿಫ್ಟ್ ಸೈನ್ಯ ಕಾಯ್ತಾ ಇರ್ತದೆ. 8 ತಾಸುಗಳ ಶಿಫ್ಟ್ ಬದಲಾವಣೆ ಆಗ್ತಾ ಇರುತ್ತೆ. ಇವತ್ತು ಭಾರತದ ಗಡಿಗಳನ್ನ ಸೈನಿಕರು ಕಾಯ್ತಾ ಇರೋದ್ರಿಂದಲೇ ನಾವು ನೀವೆಲ್ಲರೂ ಕೂಡ ನೆಮ್ಮದಿಯಾಗಿ ಏನ್ ಮಾಡ್ತಾ ಇದೀವಿ? ನಿದ್ದೆಯನ್ನ ಮಾಡ್ತಾ ಇದೀವಿ. ಅಂತ ಯೋಧರನ್ನ ನಾವು ಪ್ರತಿನಿತ್ಯ ಸ್ಮರಣೆ ಮಾಡಬೇಕು ಒಂದು ಗಡಿಯಲ್ಲಿ. ಆಮೇಲೆ ನೌಕಾಪಡೆ ಇದೆ. ನೌಕಾಪಡೆ ಅಂದ್ರೇನು? ಹಡಗುಗಳು, ಜಲಾಂತರ್ಗಾಮಿ ನೌಕೆಗಳ ಮೂಲಕ ಶತ್ರು ರಾಷ್ಟ್ರದ ಹಡಗುಗಳನ್ನ ಒಡೆದುರಿಸತಕ್ಕಂಥ ನೌಕಾಪಡೆ ಇದೆ. ಆಮೇಲೆ ಯುದ್ಧ ವಿಮಾನಗಳ ಮೂಲಕ ವೈರಿ ರಾಷ್ಟ್ರದ ವಿಮಾನಗಳನ್ನ ಒಡೆದುರಿಸತಕ್ಕಂಥ ಶಕ್ತಿನೂ ಕೂಡ ಇದೆ. ನಮ್ಮ ಸೈನ್ಯದಲ್ಲಿ ಎಷ್ಟು ವಿಭಾಗಗಳಿದಾವೆ? 3 ವಿಭಾಗಗಳಿದೆ. ಒಂದನೇದು ಭೂಪಡೆ, ಎರಡನೇದು ನೌಕಾಪಡೆ, ಮೂರನೇದು. ಈ 3 ಪಡೆಗಳಿಗೂ ಕೂಡ ಒಬ್ಬೊಬ್ಬ ಮುಖ್ಯಸ್ಥರಿದ್ದಾರೆ ಸರ್. ಭೂಪಡೆಯ ಮುಖ್ಯಸ್ಥರನ್ನ ಏನೆಂದು ಕರೆಯುತ್ತಾರೆ? ಜನರಲ್. ನೌಕಾಪಡೆಯ ಮುಖ್ಯಸ್ಥರನ್ನ ಅಡ್ಮಿರಲ್. ವಾಯುಪಡೆಯ ಮುಖ್ಯಸ್ಥರನ್ನ ಏರ್ ಚೀಫ್ ಮಾರ್ಷಲ್ ಅಂತ ಹೇಳಿ ಕರೀತೀವಿ. ನೋಡ್ರಿ, ಇವತ್ತು ಭಾರತ ದೇಶದ ಸೈನ್ಯ ವ್ಯವಸ್ಥೆ ಬಹಳ ಉತ್ತಮವಾಗಿದೆ. ಆ ಸೈನ್ಯಕ್ಕೆ ಬೇಕಾಗಿರ್ತಕ್ಕಂಥ ಯುದ್ಧ ಸಾಮಗ್ರಿಗಳನ್ನ ತಯಾರು ಮಾಡುವಂತಹ ಘಟಕಗಳು ಕೂಡ ನಮ್ಮ ಭಾರತ ದೇಶದಲ್ಲಿದೆ. ಅದರಲ್ಲೂ ಬೆಂಗಳೂರಿನಲ್ಲಿ ಇದೆ. ಅದು ನಮಗೆ ಹೆಮ್ಮೆಯ ವಿಷಯ. ಸೈನ್ಯಕ್ಕೆ ಬೇಕಾಗಿರ್ತಕ್ಕಂಥ ಸಾಮಗ್ರಿಗಳನ್ನ ತಯಾರು ಮಾಡುವಂತಹ ಘಟಕ ಇವತ್ತೆರಲಿದೆ? ಬೆಂಗಳೂರಿನಲ್ಲಿ. HAL, ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ ಅಂತ ಹೇಳಿಬಿಟ್ಟು. ಓಕೆನಾ? ಹಾಗಾದ್ರೆ ನಮ್ಮ ಯೋಧರು ಅಂತಕ್ಕಂಥವರು ಭೂ ಪ್ರದೇಶಗಳಲ್ಲಿ ಮತ್ತು ಸಮುದ್ರದಲ್ಲಿ ಮತ್ತು ಆಕಾಶದಲ್ಲಿ ಇವತ್ತೇನ್ ಮಾಡ್ತಾರೆ? ವೈರಿಗಳ ವಿರುದ್ಧ ಇವತ್ತು ಹೋರಾಡ್ತಕ್ಕಂಥ ಸುಸಜ್ಜಿತ ರಕ್ಷಣಾ ವ್ಯವಸ್ಥೆ ಇದೆ. ಅದು ಅಲ್ಲದೆ ನಮ್ಮ ಯೋಧರು ಏನನ್ನ ಎತ್ತಿ ಹಿಡಿದು ನಿಂತಿದ್ದಾರೆ? ಧ್ವಜ ಯಾವುದರ ಸಂಕೇತಪ್ಪ ಅಂದ್ರೆ ಜಯದ ಸಂಕೇತ. ನಮ್ಮ ಧ್ವಜ ಸದಾ ಬಾನಂಗಳದಲ್ಲಿ ಹಾರಾಡ್ತಾ ಇದೆ. ನಮ್ಮ ಯೋಧರು ಧ್ವಜವನ್ನ
ಎತ್ತಿ ಹಿಡಿದು ನಿಂತ ಆ ಧ್ವಜದ ನೆರಳಿನಲ್ಲಿ ಇವತ್ತು ನಾವು ಬದುಕ್ತಾ ಇದ್ದೀವಿ. ಇವತ್ತು ಆ ಧ್ವಜ ನಾವು ಕೆಳಗಿಳಿದಂಗೆ ನೋಡ್ಕೋಬೇಕು. ಕೆಳಗಿಳಿದ್ರಪ್ಪ ಅಂದ್ರೆ ಏನ್ ಶುರುವಾಗವು? ಯುದ್ಧಗಳು ಶುರುವಾಗ್ತವೆ. ನಮ್ಮ ರಾಷ್ಟ್ರ ಧ್ವಜ ಸದಾ ಹಾರಾಡ್ತಾ ಇದ್ರಪ್ಪ ಅಂದ್ರೆ ನಾವು ನೆಮ್ಮದಿಯಿಂದ ಇದ್ದೀವಿ. ನಮ್ಮ ಯೋಧರು ಎತ್ತಿ ಹಿಡಿದಿರ್ತಕ್ಕಂಥ ಧ್ವಜದ ನೆರಳಿನಲ್ಲಿ 130 ಕೋಟಿ ಜನ ಏನ್ ಮಾಡ್ತಾ ಇದ್ದೀವಿ? ಬದುಕ್ತಾ ಇದ್ದೀವಿ, ನಿದ್ದೆಯನ್ನ ಮಾಡ್ತಾ ಇದ್ದೀವಿ. ಆ ಯೋಧರು ಒಂದು ವೇಳೆ ಮೈ ಮರೆತಪ್ಪ ಅಂತಂದ್ರೆ ನಮ್ಮ ಬದುಕು ಹೇಗಾಗುತ್ತೆ ಅನ್ನೋದನ್ನ ನೀವೇ ಊಹಿಸಿಕೊಳ್ಳ್ರಿ. ಅಂತಹ ಯೋಧರಿಗೆ ನಾವು ಪ್ರತಿನಿತ್ಯ ಏನ್ ಮಾಡ್ಬೇಕಪ್ಪ ಅಂದ್ರೆ ನಮಸ್ಕರಿಸಬೇಕು. ಪ್ರತಿನಿತ್ಯ ದಿನ ಇಬ್ಬರನ್ನ ಸ್ಮರಿಸಬೇಕು. ಯಾರನ್ನ? ರೈತ ಮತ್ತು ಯೋಧನ. ಒಂದೇ ನೆಲದ ತೊಟ್ಟಿಲಲ್ಲಿ ಬೆಳೆದ ನಮ್ಮ ಕೊರಳಿನಲ್ಲಿ ನಾವೆಲ್ಲರೂ ಕೂಡ ಒಂದೇ ನೆಲದ ತೊಟ್ಟಿಲು. ತೊಟ್ಟಿಲು ಅಂದ್ರೆ ಭಾರತಾಂಬೆಯ ಮಡಿಲು. ಭಾರತಾಂಬೆಯ ನಾವು ನೀವೆಲ್ಲರೂ ತಾಯಿಯ ಮಡಿನಲ್ಲಿ ಬೆಳೆದು ಬಂದಿವಲ್ಲ ಸರ್. ಅದೇ ರೀತಿನೇ ಒಂದೇ ತಾಯಿಯ ತೊಟ್ಟಿಲಲ್ಲಿ ಅಂತಂತಂದ್ರೆ, ಒಂದೇ ನೆಲದ ತೊಟ್ಟಿಲಲ್ಲಿ ಅಂತಂದ್ರೆ ಭಾರತಾಂಬೆಯ ಮಡಿಲಲ್ಲಿ ನಾವೆಲ್ಲರೂ ಕೂಡ ಬೆಳೆದು ಬರ್ತಾ ಇದ್ದೀವಿ. ಆ ಭಾರತ ಮಾತೆಯ ಒಂದು ಮಡಿಲಲ್ಲಿರ್ತಕ್ಕಂಥ ನಾವು ಒಂದೇ ಧ್ವನಿಯಿಂದ, ಕೊರಳಂದ್ರೆ ನಾವು ಒಂದೇ ಧ್ವನಿಯಿಂದ ಏನ್ ಮಾಡಬೇಕು? ನಮ್ಮ ಯುಗದ ಧ್ವನಿಗಳಾಗಿ ಮೂಡಿದೆಲ್ಲ ಹಾಡಿ ಒಂದೇ ಧ್ವನಿಯಿಂದ ಒಕ್ಕರಲಿಂದ ಏನ್ ಮಾಡಬೇಕು? ನಾವು ಭಾರತಾಂಬೆಯನ್ನ ಹಾಡಿ ಹೊಗಳಬೇಕು. ಆಗ ನಮ್ದೇನಾಗುತ್ತೆ? ನಾವೆಲ್ಲರೂ ಕೂಡ ಒಗ್ಗಟ್ಟಿದ್ದೀವಿ ಅನ್ನೋದು ಗೊತ್ತಾಗತ್ತೆ. ಹಾಡಿನ ಮೂಲಕ ನಾವು ಸೈನಿಕರಿಗೆ ಸ್ಫೂರ್ತಿಯನ್ನು ತುಂಬಬೇಕು ಮತ್ತು ಭಾರತೀಯರೆಲ್ಲರಲ್ಲಿ ಕೂಡ ನಾವು ದೇಶಾಭಿಮಾನ, ದೇಶಭಕ್ತಿ ಮೂಡುವಂತೆ ಮಾಡಬೇಕು. ಭಾಷೆ ಬೇರೆ, ಭಾವ ಬಂತು. ನೋಡ್ರಿ, ನಾವು ಭಾರತ ಮಾತೆಗೆ ಗೌರವ ಸಲ್ಲಿಸ್ತಕ್ಕಂಥದ್ದು ಭಾಷೆ ಬೇರೆ ಆದರೂ ಭಾವ ಬಂತು. ಕನ್ನಡಿಗರು ರಾಷ್ಟ್ರಗೀತೆಯನ್ನ ಕನ್ನಡದಲ್ಲಿ ಇದು ಮಾಡ್ತೀವಿ, ತಮಿಳರು ತಮಿಳಿನಲ್ಲಿ, ಕೇರಳದವರು ಮಲಯಾಳಿಯಲ್ಲಿ, ಮಹಾರಾಷ್ಟ್ರದವರು ಮರಾಠಿ. ಆದ್ರೆ ಭಾಷೆ ಬೇರೆಯಾದರೂ ಕೂಡ ಎಲ್ಲರೂ ಕೂಡ ಯಾರನ್ನ ಹೊಗಳ್ತಾರೆ? ಭಾರತ ಮಾತೆಯನ್ನೇ ಹೊಗಳ್ತಾರೆ. ಭಾಷೆ ಬೇರೆಯಾದರೂ ಕೂಡ ಭಾವ ಮಾತ್ರ ಒಂದೇ. ಎಲ್ಲರೂ ಭಾರತ ಮಾತೆಯನ್ನೇ ಹೊಗಳ್ತಾರೆ. ಹಾಗೆ ನಾವು ಭಾರತೀಯರು ಅಂತಕ್ಕಂಥದ್ದು ಇಲ್ಲಿ ಬರ್ತದೆ. ನಮ್ಮ ಯೋಧರ ಒಂದು ಚಿತ್ರವನ್ನ ನೋಡಿ, ಧ್ವಜವನ್ನ ಹಿಡಿದು ನಿಂತಿನ ಆ ಧ್ವಜದ ನೆರಳಿನಲ್ಲಿ ನೆಕ್ಸ್ಟ್ ಇವ್ರು ಯಾರನ್ನ ನಿಮಗೆಲ್ಲ ಗೊತ್ತಿದೆ? ಭಾರತ ಮಾತೆ. ಈ ಭಾರತ ಮಾತೆಯ ಮಡಿಲಲ್ಲಿರ್ತಕ್ಕಂಥ ನಾವೆಲ್ಲರೂ ಕೂಡ ಒಗ್ಗಟ್ಟಿನಿಂದ ಕೂಡಿಕೊಂಡ್ಬಿಟ್ಟು ಭಾರತ ಮಾತೆಯನ್ನ ಏನ್ ಮಾಡಬೇಕು? ಹೊಗಳಬೇಕು. ಆ ಮೂಲಕ ಭಾರತೀಯರಲ್ಲಿ ದೇಶಾಭಿಮಾನ, ದೇಶಭಕ್ತಿ, ದೇಶ ಪ್ರೇಮವನ್ನ ಬೆಳೆಸುವಂತಹ ಗುಣವನ್ನ ಬೆಳೆಸ್ಕೋಬೇಕು ಅನ್ನೋದು ಈ ಒಂದು ಪ್ರಸ್ತುತವಾಗಿರ್ತಕ್ಕಂಥ ನುಡಿ ತಿಳಿಸಿ ಕೊಡುತ್ತೆ ಮಕ್ಕಳೇ. ಹಾಗಾದ್ರೆ ಈ ಪದ್ಯದಲ್ಲಿ ಬಂದಿರುವಂತಹ ವ್ಯಾಕರಣಾಂಶಗಳನ್ನು ಹೇಳ್ತೀರಿ ಮಕ್ಕಳ? ಒಂದೇ ಸಲ ನೀವೊಬ್ರು ಹೇಳ್ರಿ. ಒಬ್ರು ಹೇಳ್ರಿ. ಈಗ ಒಬ್ಬೊಬ್ಬರೇ ವ್ಯಾಕರಣಾಂಶ ನೀನು ಹೇಳ. ವ್ಯಾಕರಣಾಂಶ ಆಕಾಶ, ಆಗಸ, ಯೋಧ, ಜೋಧ, ಯುಗ, ಜುಗ. ನೋಡ್ರಿ, ಇವ್ರು ಹೇಳಿದ್ರು ತತ್ಸಮ ತದ್ಭವ. ಈ ಪದ್ಯದಲ್ಲಿ ಬಂದಿರತಕ್ಕಂಥದ್ದು ಆಕಾಶ, ಆಗಸ, ಯೋಧ, ಜೋಧ, ಯುಗ, ಜುಗ. ಓಕೆ, ನೆಕ್ಸ್ಟ್. ಬೆಳಕಿನ ಪ್ಲಸ್ ಎಡೆಗೆ, ಬೆಳಕಿನೆಡೆಗೆ, ಲೋಪ ಸಂಧಿ, ಮೊಗಳು ಪ್ಲಸ್ ಅಲ್ಲಿ, ಮೊಳಗು ಪ್ಲಸ್ ಅಲ್ಲಿ, ಮೊಳಗು ಪ್ಲಸ್ ಅಲ್ಲಿ, ಮೊಳಗುವಲ್ಲಿ, ವಕಾರಾಗಮ. ಇಲ್ಲಿ ನೋಡ್ರಿ, ಈ ಪದ್ಯದಲ್ಲಿ ಬಂದಿರತಕ್ಕಂತ ಪದಗಳು ಮೊಳಗು ಪ್ಲಸ್ ಅಲ್ಲಿ, ಮೊಳಗುವಲ್ಲಿ. ಇದು ಯಾವ ಸಂಧಿಗೆ ಉದಾಹರಣೆ? ವಕಾರಾಗಮ ಸಂಧಿ. ಆಗಮ ಸಂಧಿ ಅಂದ್ರೆ ಸ್ವರದ ಮುಂದೆ ಸ್ವರವು ಬಂದು ಲೋಪ ಸಂಧಿ ಮಾಡಿದಾಗ ಪೂರ್ವ ಪದದ ಅರ್ಥ ಕೆಡುವಂತಿದ್ದರೆ ಆ ಎರಡು ಸ್ವರಗಳ ಮಧ್ಯದಲ್ಲಿ ಯಾಕಾರವನ್ನು ಅಥವಾ ವಾಕಾರವನ್ನು ಹೊಸದಾಗಿ ಸೇರಿಸಿ ಹೇಳುತ್ತೇವೆ. ಇದನ್ನೇ ನಾವು ಆಗಮ ಸಂಧಿ. ಮೊಳಗು ಪ್ಲಸ್ ಅಲ್ಲಿ, ಮೊಳಗು ಅಲ್ಲಿ, ಆಗಮ ಸಂಧಿ. ನೆಕ್ಸ್ಟ್. ಪಿರಿದು ಪ್ಲಸ್ ತೆರೆ, ಪಿರ್ದೆರೆ, ತೆರ್ತೆರೆ. ಪಿರಿದು ಪ್ಲಸ್ ತೆರೆ,
ತೆರ್ದರೆ. ಪಿರಿದು ಪ್ಲಸ್ ತೆರೆ ಪೆರ್ದೆರೆ ಕರ್ಮಧಾರೆಯ ಬಿರು ಬಿರುದ ಬಿರು ಬಿರುಸಾದ ಪ್ಲಸ್ ಗಾಳಿ, ಬಿರುಸಾದ ಪ್ಲಸ್ ಗಾಳಿ ಬಿರುಗಾಳಿ ಕರ್ಮಧಾರೆಯ ಕರ್ಮಧಾರೆಯ ಸಮಾಸ. ನೋಡ್ರಿ, ಈ ಪದ್ಯದಲ್ಲಿ ಬಂದಿರುವಂತಹ ಸಮಾಸಗಳು ಯಾವಪ್ಪ ಅಂತಂದ್ರೆ ಪಿರಿದು ಪ್ಲಸ್ ತೆರೆ ತೆರ್ದರೆ ಕರ್ಮಧಾರೆಯ ಸಮಾಸ. ಪೂರ್ವೋತ್ತರ ಪದಗಳು ಲಿಂಗ ವಚನ ವಿಭಕ್ತಿಗಳಿಂದ ಸಮಾನವಾಗಿದ್ದು ವಿಶೇಷಣ ವಿಶೇಷಗಳೊಂದಿಗೆ ಸಂಬಂಧವನ್ನು ಹೊಂದಿದ್ದರೆ ಅಂತ ಸಮಾಸವನ್ನು ನಾವು ಕರ್ಮಧಾರೆಯ ಸಮಾಸ ಅಂತೇಳಿ ಕರಿತೀವಿ. ಪಿರಿದು ಅಂತಾನು ಬಳಸ್ಬೋದು, ಪಿರಿದಾದ ಪ್ಲಸ್ ತೆರೆ ತೆರ್ದರೆ ಎರಡೂ ಕೂಡ ಸರಿ. ಓಕೆ, ನೆಕ್ಸ್ಟ್. ಪರ್ವತ ಹಿಮ ಯಾವ ಎತ್ತರಕ್ಕೆ ಎದ್ದು ನಿಂತಿದೆ? ಪರ್ವತ ಹಿಮ ಯಾವ ಎತ್ತರಕ್ಕೆ ಎದ್ದು ನಿಂತಿದೆ? ಒಬ್ಬರು ನಿಂತೇವೆ. ಆಕಾಶದ ಎತ್ತರಕ್ಕೆ ಎದ್ದು ನಿಂತಿದೆ. ಒಂದೇ. ನೆಕ್ಸ್ಟ್. ನಮ್ಮ ಧ್ವಜವನ್ನ ಎತ್ತಿ ಹಿಡಿದವರು ಯಾರು? ನಮ್ಮ ಧ್ವಜವನ್ನು ಎತ್ತಿ ಹಿಡಿದವರು ಯೋಧರು. ನಮ್ಮ ಧ್ವಜವನ್ನ ಎತ್ತಿ ಹಿಡಿದವರು ಯೋಧರು. ನೆಕ್ಸ್ಟ್. ಎತ್ತೆಗಳು ಯಾವುದಕ್ಕೆ ಮುತ್ತ ನೀಡುತ್ತವೆ? ಪೆರ್ದೆರೆಗಳು ಯಾವುದಕ್ಕೆ ಮುತ್ತ ನೀಡುತ್ತವೆ? ಕರಾವಳಿಗೆ. ಓಕೆ, ಇವತ್ತು ಈ ಎರಡು ನುಡಿಯನ್ನ ತಿಳಿದುಕೊಂಡ್ವಿ. ಇವತ್ತಿನ ದಿನ ನೀವು ಈ ಎರಡು ನುಡಿಯ ಸಾರಾಂಶವನ್ನ ನಿಮ್ಮ ಮಾತುಗಳಲ್ಲಿ ಬರ್ಕೊಂಡು ಬನ್ನಿ. ಇದುವರೆಗೂ ಪಾಠವನ್ನ ವೀಕ್ಷಿಸಿದ್ದಕ್ಕೆ ತಮ್ಮೆಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದ.